ಹಾಯ್ ಹಲೋ ಎಲ್ಲರಿಗೂ ಸ್ವಾಗತ. ಟುಡೇ ಪ್ರೆಸೆಂಟೇಷನ್ ಅಂದರೆ ಇವತ್ತಿನ ಪ್ರೆಸೆಂಟೇಷನ್ ಏನಿದೆ ನೋಡಿರ್ತಕ್ಕಂಥ ಭಾಗ ರೇಷಿಯೋ ಅನಾಲಿಸಿಸ್. ಅಂದರೆ ಟೋಟಲ್ 3 ವರ್ಷದ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿದ್ವಿ. ಇನ್ನೊಂದು ವರ್ಷದ್ದಿದೆ, ಇನ್ನೂ ಒಂದು ಸಾಧ್ಯತೆಯನ್ನು ಕ್ವೆಶನ್ ಪೇಪರ್ಸ್ ಏನು ಪ್ರಿವಿಯಸ್ ಕ್ವೆಶನ್ ಪೇಪರ್ಸ್ ಸಾಲ್ವ್ ಮಾಡುವ. ಮೈ ಡಿಯರ್ ಫ್ರೆಂಡ್ಸ್, ಇನ್ ದ ಲಾಸ್ಟ್ ಸೆಷನ್ ಐ ಹ್ಯಾವ್ made a discuss on ratio analysis for 5 marks which are appeared 2017 and 2016 question papers for 5 marks sections. ಹಿಂದಿನ ಕ್ವೆಶನ್ಸ್ ಎಲ್ಲ ನಾನು ಡಿಸ್ಕಸ್ ಮಾಡಿರೋದು, ಪ್ರೆಸೆಂಟೇಷನ್ ಎಲ್ಲ ಹೇಳಿರೋದು. ಟೋಟಲ್ 5 ಮಾರ್ಕ್ಸ್ಗೆ 2016 ಮತ್ತು 2017 ಬಂದಿರ್ತಕ್ಕಂಥ ಕ್ವೆಶನ್ಸ್. ದಿಸ್ ಈಸ್ ಎ 8th ವಿಡಿಯೋ ಆನ್ ರೇಷಿಯೋ ಅನಾಲಿಸಿಸ್. ಇದು 8ನೇ ವಿಡಿಯೋ ರೇಷಿಯೋ ಅನಾಲಿಸಿಸ್. ಇನ್ನು ಉಳಿದಿರ್ತಕ್ಕಂಥ ಭಾಗ ಏನಿದೆ ರೇಷಿಯೋ ಅನಾಲಿಸಿಸ್ ಬಗ್ಗೆ, ಅದ್ರ ಮೇಲೆ ಡಿಸ್ಕಸ್ ಅಂದರೆ ಇನ್ನು ಉಳಿದಿರೋ ಭಾಗ ಏನಿದೆ ಅದ್ರ ಮೇಲೆ ಡಿಸ್ಕಸ್ ಮಾಡ್ತಕ್ಕಂಥ ಸಮಯ. ಸೊ ಇನ್ನೂ ಉಳಿದಿರ್ತಕ್ಕಂಥ ಭಾಗವನ್ನು ಡಿಸ್ಕಸ್ ಮಾಡೋಣ. ಸೊ 5 ಮಾರ್ಕ್ಸ್ 15 ಮಾರ್ಕ್ಸಿನ ಕ್ವೆಶನ್ಸ್ ಇಂದ ಲಾಸ್ಟ್ ಆಗಿರೋ ಕ್ವೆಶನ್ ಪೇಪರ್ಸಲ್ಲಿ. ಸೊ ದಿಸ್ ಇಸ್ 8th ವಿಡಿಯೋ. ಇದು 8ನೇ ವಿಡಿಯೋ ರೇಷಿಯೋ ಅನಾಲಿಸಿಸ್ ಮೇಲೆ. ಈ 8ನೇ ವಿಡಿಯೋಲ್ಲಿ 2014 ಕ್ವೆಶನ್ ಪೇಪರಲ್ಲಿ, ಅಂದರೆ ಹೊಸ ಫಾರ್ಮೆಟ್ನಲ್ಲಿ ಕ್ವೆಶನ್ ಸಿಗಲಿಲ್ಲ, ಅದನ್ನು ಕ್ವೆಶನ್ ಪೇಪರಲ್ಲಿ ಇರೋದನ್ನೇ ಆ್ಯಸ್ ಇಟ್ ಈಸ್ ಹಾಗೆ ಬರೆದಿದ್ದೀನಿ. VSKV 2016. ಓಕೆ, before this presentation, I am Akhi Maruti, Assistant Professor of Commerce, SKNG Government First Grade College, Gangavati. My email ID akhimaruti@gmail.com. This presentation or this class is not only useful for undergraduation, it's helpful for MCom, MBA, CA, Chartered Accountants, CMA, Chartered Accountants, CMA, Cost and Management Accountants, and CS, Company Secretaries, and along with after completion of any PhD courses like MCom and MBA, it helps for KCET and NET examination. Apart from these, it may help commerce-based recruitment like chief accountant on MCom based or any commerce background recruitments. ಕಾಮರ್ಸ್ ಬ್ಯಾಕ್ಗ್ರೌಂಡ್ ರಿಕ್ರೂಟ್ಮೆಂಟ್ ಎಲ್ಲದಕ್ಕೂ ಮತ್ತು ಈ ಒಂದು ಪ್ರೆಸೆಂಟೇಷನ್, ಈ ಒಂದು ಕ್ಲಾಸಸ್ ಕೂಡ ನಿಮಗೆ ಭಾಳಷ್ಟು ಹೆಲ್ಪ್ ಆಗುತ್ತೆ. ಅದು ಬೇಸಿಕಲಿ ಕಾಮರ್ಸ್ ಮೇಲೆ ಯಾವುದಾದ್ರೂ ರಿಕ್ರೂಟ್ಮೆಂಟ್ಸ್ ಕೂಡ ಆದರೂ ಕೂಡ ಹೆಲ್ಪ್ ಆಗುತ್ತೆ. KCET ನೆಟ್ಟಿಗೂ ಮತ್ತು ಪಿ ಜಿ ಕೋರ್ಸ್ ಅಂತ ಹೇಳಿದ್ವಿ ಇದಕ್ಕೂ. ಮತ್ತು ಈಗ ನಾವು ಡಿಸ್ಕಸ್ ಮಾಡ್ತಾ ಇರೋದು UG ಅಂಡರ್ ಗ್ರಾಜುಯೇಷನ್. ಸೊ ಈ ಅಂಡರ್ ಗ್ರಾಜುಯೇಷನ್ಗೆ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಇನ್ನು ಪ್ರೊಫೆಷನಲ್ ಕೋರ್ಸ್ ಹೇಳಿದ್ನಲ್ಲ, CS ಇರ್ಬೋದು, CA ಇರ್ಬೋದು, CMA ಇರ್ಬೋದು, ಎಲ್ಲ ಕೋರ್ಸಸ್ಗೆ ಈ ಕಾನ್ಸೆಪ್ಟ್ ಭಾಳ ಇಂಪಾರ್ಟೆಂಟ್ ಇದೆ. ಓಕೆ, ಇದು ಕರೆಂಟ್ ಇರ್ತಕ್ಕಂಥ ಸಿಚುವೇಶನ್. ಜೊತೆಗೆ ನಾನು ಇನ್ನು ಕೆಲವೊಂದು ಹಿಂದಿನ ಕ್ಲಾಸಸ್ಸಲ್ಲಿ ಡೂ ಪಾಯಿಂಟ್ ಅನಾಲಿಸಿಸ್ ಅಂತ ಹೇಳ್ತೀನಲ್ಲ, ಡೂ ಪಾಯಿಂಟ್ ಅನಾಲಿಸಿಸ್ ಒಂದಕ್ಕೊಂದು ಇಂಟರ್ ರಿಲೇಟೆಡ್, ಅದನ್ನು ಕೂಡ ನೀವು ಲಗ್ನ ಮಾಡ್ತಾ ಹೋಗಿ ಒಂದಕ್ಕೊಂದು ರೇಷಿಯೋ ಅನಾಲಿಸಿಸ್ ಹೆಂಗೆ ಇಂಟರ್ ಕನೆಕ್ಟೆಡ್ ಇರ್ತದೆ ಅನ್ನೋದ್ರ ಬಗ್ಗೆ. ಓಕೆ, ಅದೇ ಥರ ಡೂ ಪಾಯಿಂಟ್ ಅನಾಲಿಸಿಸ್ ನಮ್ಮ ಎಜುಕೇಷನ್ ನಾವು ಅಳವಡಿಸ್ಕೊಂತ ಹೋದರೆ ಇದು ಈ ಕಾನ್ಸೆಪ್ಟು ಒಂದರಿಂದ ಒಂದಕ್ಕೆ ಲಿಂಕ್ ಆಗ್ತಾ ಹೋಗುತ್ತೆ. ಈಗ ನಾವು ಚೆನ್ನಾಗಿ ಲರ್ನ್ ಮಾಡ್ತಾ ಹೋದರೆ ಇದು ಕೂಡ ಡೂ ಪಾಯಿಂಟ್ ಅನಾಲಿಸಿಸ್. ಅಂದರೆ ನೀವು ಬೇಸಿಕ್ ಚೆನ್ನಾಗಿ ತಿಳ್ಕೊಂಡ್ರೆ ನೆಕ್ಸ್ಟ್ ಬರ್ತಕ್ಕಂಥ ನೆಕ್ಸ್ಟ್ ಬರ್ತಕ್ಕಂಥ MCom ಮತ್ತು MBA ಅಥವಾ ನೀವೇನಾದರೂ ಕೋರ್ಸಸ್ಸನ್ನು ಮಾಡಬೇಕು ಅಂದ್ಕೊಂಡಿದ್ರೆ CS, ICWA ಅಥವಾ ICWA1, CMA ಅಂತ ಹೇಳ್ತೀವಿ, CS, ಈ ಎಲ್ಲ ಕೋರ್ಸಸ್ಸಿಗೆ ಇದು ಬುನಾದಿ ಆಗಿರ್ತದೆ. ಅದು ಡೂ ಪಾಯಿಂಟ್ ಅನಾಲಿಸಿಸ್ ಥರ. ಸೊ ಈಗ ಪ್ರೆಸೆಂಟೇಷನ್ಗೆ ಹೋಗೋಣ. ಇದು 15 ಮಾರ್ಕ್ಸಿನ ಕ್ವೆಶನ್, 2016ರಲ್ಲಿ ಬಂದಿರತಕ್ಕಂಥ question paper. This question is arised in 2016 VSKV. My dear friends, have a look which I wrote on whiteboard. This question I have written as it is in question paper because I couldn't find a new format way. I mean vertical format way nalli question sigidilla. So that's why as it is I wrote down according to the question paper question. Look at this. Here VSKV 2016 15 marks. From the following profit and loss account of Pawan Company Limited for the year ending 31st 2014. Here opening stock is given, purchases given, wages given, gross profit carried on, and then buy sales, closing stock. Here credit side is more than debit side, the balance will be gross profit.
This gross profit helps to find gross profit ratio. Gross profit ratio. Then sales is also helps for calculating gross profit ratio because it is profitability ratio. Then opening stock is given, closing stock is given. These are helps to find stock turnover ratio. Stock turnover ratio. ಈ ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಸ್ಟಾಕ್ ಟರ್ನೋವರ್ ರೇಷಿಯೋಗೆ ಹೆಲ್ಪ್ ಆಗುತ್ತೆ. ಮತ್ತು ಈ ಗ್ರಾಸ್ ಪ್ರಾಫಿಟ್ ಮತ್ತು ಸೇಲ್ಸ್ ಗ್ರಾಸ್ ಪ್ರಾಫಿಟ್ ರೇಷಿಯೋಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಈ ಓಪನಿಂಗ್ ಸ್ಟಾಕು, ಪರ್ಚೇಸಸ್ಸು ಮತ್ತು ವೇಜಸ್ಸು ಮೈನಸ್ ಕ್ಲೋಸಿಂಗ್ ಸ್ಟಾಕ್, ಈ ಮೂರನ್ನ ಟೋಟಲ್ ಮಾಡಿ ಈ ಮೂರು ಟೋಟಲಲ್ಲಿ ಈ ಕ್ಲೋಸಿಂಗ್ ಸ್ಟಾಕನ್ನು ನಾವು ಮೈನಸ್ ಮಾಡಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇದಕ್ಕೆ ಅದಕ್ಕೆ ಯೂಸ್ ಆಗುತ್ತೆ. ಇದೇ ಸ್ಟಾಕ್ ಟರ್ನೋವರ್ ರೇಷಿಯೋಗೆ ಯೂಸ್ ಆಗುತ್ತೆ. ಇಲ್ಲೇ ನಮಗೆ ರೇಷಿಯೋ ಸಿಕ್ತು, 2 ರೇಷಿಯೋ ಸಿಕ್ತು. ಈಗ ನಾವು 2 ರೇಷಿಯೋನ ಅಸರ್ಟೈನ್ ಮಾಡಿದ್ವಿ. ಸೊ ಈ ಮೂರು ಟೋಟಲ್ ಮಾಡಿ ಇದರಲ್ಲಿ ಕ್ಲೋಸಿಂಗ್ ಸ್ಟಾಕ್ ತೆಗೆದ್ರೆ ಸ್ಟಾಕ್ ಟರ್ನೋವರ್ ರೇಷಿಯೋಗೆ, ಸ್ಟಾಕ್ ಟರ್ನೋವರ್ ರೇಷಿಯೋ ಫಾರ್ಮುಲಾ ಏನಿದೆ, ಸ್ಟಾಕ್ ಟರ್ನೋವರ್ ರೇಷಿಯೋ ಇಸ್ ಈಕ್ವಲ್ ಟು COGS divided by average stock. COGS divided by average stock. So here COGS 1, 2, 3 make these totals minus 2,97,000. 2 lakh plus 10,87,000 plus 30,000 total out. ಈ ಮೂರು ಟೋಟಲ್ ಅಲ್ಲಿ ಈ ಒಂದು ಟೋಟಲ್ ತೆಗೆದ್ರೆ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗ್ತದೆ. ಫಿನಿಶ್. ನೆಕ್ಸ್ಟ್ ಈ ಓಪನಿಂಗ್ ಸ್ಟಾಕು, ಕ್ಲೋಸಿಂಗ್ ಸ್ಟಾಕ್, ಓಪನಿಂಗ್ ಸ್ಟಾಕು, ಕ್ಲೋಸಿಂಗ್ ಸ್ಟಾಕ್ ಎರಡು ಹ್ಯಾಡ್ ಮಾಡಿ ಮೇಕ್ ದ ಟೋಟಲ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಸ್ಟಾಕ್ divided by 2 we will get average stock. Here stock turnover ratio is over. ಇಲ್ಲಿ ಸ್ಟಾಕ್ ಟರ್ನೋವರ್ ರೇಷಿಯೋ ಕಂಡುಹಿಡಿದ್ವಾ. ನೆಕ್ಸ್ಟ್ ನಮಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕೂಡ ಅಷ್ಟೇ. ಗ್ರಾಸ್ ಪ್ರಾಫಿಟ್ ರೇಷಿಯೋ ಇಸ್ ಈಕ್ವಲ್ ಟು ಗ್ರಾಸ್ ಪ್ರಾಫಿಟ್ ರೇಷಿಯೋ ಇಸ್ ಈಕ್ವಲ್ ಟು ಗ್ರಾಸ್ ಪ್ರಾಫಿಟ್ ರೇಷಿಯೋ ಇಸ್ ಈಕ್ವಲ್ ಟು ಗ್ರಾಸ್ ಪ್ರಾಫಿಟ್ divided by net sales into 100. So gross profit 6,80,000 divided by net sales 17 lakh into 100. The balance will be in percentage. ಅಂದರೆ 6,80,000 divided by 17 ಲಕ್ಷ into 100 ಮಾಡಿದ್ರೆ ನಮಗೆ ಪರ್ಸೆಂಟ್ ರೂಪದಲ್ಲಿ ಗ್ರಾಸ್ ಪ್ರಾಫಿಟ್ ರೇಷಿಯೋ ಫಿನಿಶ್. ಈ ಒಂದು ಅಕೌಂಟ್ಸಲ್ಲಿ ನಮಗೆ ಇಷ್ಟು ಸಿಕ್ತು. ನೆಕ್ಸ್ಟ್ ಅದಾದ ನಂತರ ಹಿಯರ್ ಅಡ್ಮಿನಿಸ್ಟ್ರೇಷನ್ ದ ಗ್ರಾಸ್ ಪ್ರಾಫಿಟ್ ಮಸ್ಟ್ ಬಿ ಬ್ರಾಟ್ ಡೌನ್ ಆನ್ ದ ಕ್ರೆಡಿಟ್ ಸೈಡ್ ಆಫ್ P&L ಅಕೌಂಟ್. ದಿಸ್ ಇಸ್ ಟ್ರೇಡಿಂಗ್ ಅಕೌಂಟ್. ನೆಕ್ಸ್ಟ್ ಇಲ್ಲಿ ಇದು ಟ್ರೇಡಿಂಗ್ ಅಕೌಂಟ್ ಆಯಿತು. ಈ ಕಡೆ ನಾವು ಬ್ರಾಟ್ ಡೌನ್ ಮಾಡಿದ್ವಿ P&L ಅಕೌಂಟಲ್ಲಿ ಬೈ ಗ್ರಾಸ್ ಪ್ರಾಫಿಟ್ ಬ್ರಾಟ್ ಡೌನ್. ಈಗ ಇಲ್ಲಿ ಆಪರೇಟಿಂಗ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸ್ ಇದೆ, ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಇದೆ, ಫೈನಾನ್ಸ್ ಎಕ್ಸ್ಪೆನ್ಸ್ ಇದೆ. ದೀಸ್ ಆರ್ ಎಕ್ಸ್ಪೆನ್ಸಸ್ ಟ್ರೀಟೆಡ್ ಆಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಈ ಮೂರು ಎಕ್ಸ್ಪೆನ್ಸನ್ನು ನೀವು ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಈ ಆಪರೇಟಿಂಗ್ ಎಕ್ಸ್ಪೆನ್ಸ್ ರೇಷಿಯೋ ಕೇಳಿದ್ರೆ ಈ ಮೂರನ್ನ ಟೋಟಲ್ ಮಾಡಿದ್ರೆ ಸಾಕು. 1, 2, 3 ಎಕ್ಸ್ಪೆನ್ಸಸ್. 2,90,000 plus 75 plus 25, 3,90,000 total operating expense ratio. Operating expenses 2,90,000 plus 75,000 plus 25,000 total 3,90,000. 3,90,000 is total operating expenses. Then what about loss on sale of fixed asset or loss on sale of asset? This is non-operating expenses. Non-operating expenses. These are operating expenses. ಇವು ಮೂರು ಟೋಟಲ್ ಮಾಡಿದ್ರೆ 3,90,000 ಬರುತ್ತೆ. ಈ ಮೂರು ಎಕ್ಸ್ಪೆನ್ಸಸ್ ಇಂದ ನಾವು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ರೇಷಿಯೋನ ಕಂಡುಹಿಡಿಯಬಹುದು. ಆಪರೇಟಿಂಗ್ ಎಕ್ಸ್ಪೆನ್ಸ್ ರೇಷಿಯೋ ಕೇಳಿದ್ರೆ ಆಪರೇಟಿಂಗ್ ಎಕ್ಸ್ಪೆನ್ಸ್ ರೇಷಿಯೋ ಇಸ್ ಈಕ್ವಲ್ ಟು ಆಪರೇಟಿಂಗ್ ಎಕ್ಸ್ಪೆನ್ಸಸ್ divided by net sales. Divided by net sales. Here operating expenses ratio is equal to operating expenses ratio is equal to operating expenses divided by net sales into 100. Okay, as it is here 3,90,000 divided by 17 lakh into 100. The answer will be operating expenses ratio. Operating expense ratio ಬಂದ್ಬಿಡ್ತದೆ 3,90,000 divided by 17 ಲಕ್ಷ ಸೇಲ್ಸ್ into 100 ಮಾಡಿದ್ರೆ ನಮಗೆ ಆಪರೇಟಿಂಗ್ ಎಕ್ಸ್ಪೆನ್ಸ್ ರೇಷಿಯೋ ಸಿಕ್ತು. ಇನ್ ಕೇಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ರೇಷಿಯೋ ಕೇಳಿದ್ರೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ರೇಷಿಯೋ ಇಸ್ ಈಕ್ವಲ್ ಟು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ divided by net sales. ಅಂದರೆ 11,000 divided by 17 ಲಕ್ಷ into 100 ಮಾಡಿದ್ರೆ ನಾನ್ ಆಪರೇಟಿಂಗ್ ರೇಷಿಯೋ ಸಿಕ್ತು. ಇದು ಒಂದು ನಾನ್ ಆಪರೇಟಿಂಗ್ ರೇಷಿಯೋ ಅಂದರೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಇದು ಮೂರು ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಇದು ಒಂದು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಇವು ಮೂರು ಆಪರೇಟಿಂಗ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಗ್ರಾಸ್ ಪ್ರಾಫಿಟ್ ನಮ್ಗೆ ಬೇಕಾಗಿಲ್ಲ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ಪ್ರಾಫಿಟ್ ಆನ್ ಸೇಲ್ ಆಫ್ ಶೇರ್ಸ್. ದೀಸ್ ಆರ್ ನಾನ್ ಆಪರೇಟಿಂಗ್ ಇನ್ಕಮ್. ನಾನ್ ಆಪರೇಟಿಂಗ್ ಇನ್ಕಮ್ಸ್. ಇಫ್ question asked to solve non-operating income ratio, then you make these totals 7,500 plus 13,500.
total 20,000. 20,000 divided by 17 lakh into 100. Why do we always opt denominator sales? Because this the profit and loss account is trading and profit and loss account is helps to find profitability ratio, one turnover ratio, like stock turnover ratio. ಈ ಟ್ರೇಡಿಂಗು ಮತ್ತು ಪಿ&ಎಲ್ ಅಕೌಂಟು ಟೋಟಲಿ ಬರೀ ಪ್ರಾಫಿಟಬಿಲಿಟಿ ರೇಷಿಯೋ ಬಗ್ಗೆನೇ ಜಾಸ್ತಿ ಹೇಳ್ತದೆ. ಒಂದು ರೇಷಿಯೋ ಟರ್ನ್ ರೇಷಿಯೋ ಬಗ್ಗೆ ಹೇಳ್ತದೆ, ಅದು ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಬಿಟ್ಟರೆ ಟ್ರೇಡಿಂಗ್ ಪ್ರಾಫಿಟ್ ಲಾಸ್ ಅಕೌಂಟ್ ಉಳಿದಿದ್ದೆಲ್ಲ ನಾವೇನು ಮಾಡ್ಬೋದು, ಪ್ರಾಫಿಟಬಿಲಿಟಿ ರೇಷಿಯೋ ಮಾಡ್ಬೋದು. ಅದಕ್ಕೋಸ್ಕರ ಯಾವಾಗಲೂ ಕೆಳಗಡೆ ಡಿವೈಡ್ ಬೈ ನೆಟ್ ಸೇಲ್ಸ್ ಆರ್ ನೆಟ್ ರೆವೆನ್ಯೂ ಫ್ರಮ್ ಆಪರೇಷನ್. ವೆನ್ ಕ್ವಶನ್ ಆಸ್ಕ್ ಟು ಸಾಲ್ವ್ ಆನ್ ಪ್ರಾಫಿಟಬಿಲಿಟಿ ರೇಷಿಯೋ, when the profitability ratio always depends on the relationship with net sales. Profitability ratios are relationship with the net sales or net revenue from operation. ಅಂದ್ರೆ ಪ್ರಾಫಿಟಬಿಲಿಟಿ ರೇಷಿಯೋ ಬಂದು ಯಾವಾಗಲೂ ಈ ಎಕ್ಸ್ಪ್ರೆಸ್ ದೀಸ್ ಆರ್ ದ ರೇಷಿಯೋಸ್ ಎಕ್ಸ್ಪ್ರೆಸ್ಡ್ ಇನ್ ಪರ್ಸೆಂಟೇಜಸ್. ಇವು ಪರ್ಸೆಂಟೇಜ್ ರೂಪದಲ್ಲಿ ಹೇಳೋದ್ರಿಂದ ಕೆಳಗಡೆ ಡಿವೈಡ್ ಬೈ ಸೇಲ್ಸ್ ನೆಟ್ ಸೇಲ್ಸ್ ಬಂದೇ ಬರ್ತದೆ. ಮೇಲೆ ಯಾವ ಐಟಮ್ ಮಾಡ್ತೀವಿ ಆ ಐಟಮು ನ್ಯೂಮರೇಟರ್, ಡಿನೋಮಿನೇಟರ್ ಬಂದು ನೆಟ್ ಸೇಲ್ಸ್ ಇರ್ತದೆ. ಅಂದರೆ ಯಾವ ಎಕ್ಸ್ಪೆನ್ಸ್ ಮಾಡ್ತೀವಿ, ಗ್ರಾಸ್ ಪ್ರಾಫಿಟ್ ಮಾಡಿದ್ವಿ ಗ್ರಾಸ್ ಪ್ರಾಫಿಟ್ ಮೇಲೆ, ಕೆಳಗಡೆ ನೆಟ್ ಸೇಲ್ಸ್. ಆಪರೇಟಿಂಗ್ ಎಕ್ಸ್ಪೆನ್ಸ್ ಮಾಡಿದ್ವಿ ಆಪರೇಟಿಂಗ್ ಎಕ್ಸ್ಪೆನ್ಸ್ ಡಿವೈಡ್ ಬೈ ಸೇಲ್ಸ್. ನೆಕ್ಸ್ಟ್ ನೆಟ್ ಪ್ರಾಫಿಟ್ ಇದೆ, ನೆಟ್ ಪ್ರಾಫಿಟ್ ರೇಷಿಯೋ ಮಾಡ್ಕೊಂಡ್ವಾ. ನೆಟ್ ಪ್ರಾಫಿಟ್ ರೇಷಿಯೋ ಇಸ್ ಈಕ್ವಲ್ ಟು ಎನ್ ಪಿ ರೇಷಿಯೋ ಇಸ್ ಈಕ್ವಲ್ ಟು net profit divided by net sales or net revenue from operation, NRFO, net revenue from operation into 100. So 3 lakh divided by 17 lakh into 100, we will get net profit ratio. Those ratios expressed in percentages are called profitability ratio. Those ratios expressed in times or rates are called activity ratio. Those ratios expressed in proportion, fraction, on simple or pure are called solvency or liquidity ratio. ಓಕೆ, ಯಾವ ರೇಷಿಯೋಸನ್ನು ನಾವು ಪರ್ಸೆಂಟೇಜ್ ರೂಪದಲ್ಲಿ ಹೇಳ್ತೀವೋ ಪ್ರಾಫಿಟಬಿಲಿಟಿ ರೇಷಿಯೋ, ಯಾವ ರೇಷಿಯೋನ ನಾವು ಟೈಮ್ಸು ಮತ್ತು ರೇಟ್ ರೂಪದಲ್ಲಿ ಹೇಳ್ತೀವೋ ಅದು ಆಕ್ಟಿವಿಟಿ ಅಥವಾ ಟರ್ನ್ ಓವರ್ ರೇಷಿಯೋ ಅಥವಾ ಪರ್ಫಾರ್ಮೆನ್ಸ್ ರೇಷಿಯೋ ಅಂತ ಹೇಳ್ತೀವಿ. ಯಾವ ರೇಷಿಯೋಸನ್ನು ನಾವು ಪ್ರಪೋರ್ಷನ್ಸ್ ಅಥವಾ ಫ್ರಾಕ್ಷನ್ ಅಥವಾ ಪ್ಯೂರ್ ಅಥವಾ ಸಿಂಪಲ್ ರೂಪದಲ್ಲಿ ಹೇಳ್ತೀವೋ ಅವೆಲ್ಲ ಲಿಕ್ವಿಡಿಟಿ ಆ್ಯಂಡ್ ಲೆವರೇಜ್ ಅಥವಾ ಲಿಕ್ವಿಡಿಟಿ ರೇಷಿಯೋ ಮತ್ತು ಇನ್ನೊಂದು ಲ್ಯಾವರೇಜ್ ಅಥವಾ ಸಾಲ್ವೆನ್ಸಿ ರೇಷಿಯೋ ಅಂತ ಹೇಳ್ತೀವಿ. ಓಕೆ, ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. ಸೊ ಮತ್ತು ಇವೆಲ್ಲ ಇಂಟು 100 ಬಂತಲ್ಲ, ಹಾಗಾಗಿ ಪ್ರಾಫಿಟಬಿಲಿಟಿ ರೇಷಿಯೋ ಯಾವಾಗಲೂ ಡಿವೈಡ್ ಬೈ ಸೇಲ್ಸ್ ಇದ್ದೇ ಇರ್ತದೆ. ಕೆಳಗಡೆ ಕಾಮನ್ ಆಗಿ ಸೇಲ್ಸ್ ಅರೈಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದು ಟ್ರೇಡಿಂಗ್ ಅಂಡ್ ಪಿ&ಎಲ್ ಅಕೌಂಟ್ ಆಯಿತು. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್. ಸೊ ಇಯರ್ ಬ್ಯಾಲೆನ್ಸ್ ಶೀಟ್ ಹ್ಯಾಸ್ ಆನ್ 31/8/2014. ದಿಸ್ ಈಸ್ ಓಲ್ಡ್ ಫಾರ್ಮೆಟ್ ಕ್ವಶನ್. ಇದು ಓಲ್ಡ್ ಫಾರ್ಮೆಟ್ನಲ್ಲಿ ಆಸ್ ಇಟ್ ಈಸ್ ಹಾಗೆ ಇದೆ, ಹಾಗೆ ಬರೆದಿದ್ದೀನಿ ಕ್ವಶನ್ ಪೇಪರ್ಲಿ ಇರೋದನ್ನು. ಈಕ್ವಿಟಿ ಶೇರ್ ಕ್ಯಾಪಿಟಲ್ 4 lakh. Shares of ₹100 each. Here per share ₹100. But how many shares are outstanding? 4 lakh divided by 100. 4,000 shares. 4 lakh divided by 100. 4,000 shares are outstanding, or number of outstanding shares in the company 4,000. ಅಂದರೆ 4 ಲಕ್ಷ ರೂಪಾಯಿ ಇದೆ ಅಂದರೆ ಒಂದು ಶೇರಿಗೆ 100 rupees ಆದರೆ ಫರ್ಮ್ನಲ್ಲಿ ಅಥವಾ ಕಂಪನಿ ಒಳಗಡೆ ಎಷ್ಟು ಶೇರ್ಸ್ ಇದೆ? 4,000 ಶೇರ್ಸ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 3 lakh ಇದೆ, ರಿಸರ್ವ್ 16 lakh ಇದೆ. The profit and loss account, reserve and share capital, these are comes under shareholders fund. Make these totals 1, 2, 3. ಈ ಮೂರು ಅಮೌಂಟನ್ನು ಟೋಟಲ್ ಮಾಡಿದ್ರೆ ನಮಗೆ ಶೇರ್ ಹೋಲ್ಡರ್ಸ್ ಫಂಡ್ ಸಿಗ್ತದೆ. ಆಫ್ಟರ್ ಡಿಡಕ್ಟಿಂಗ್ make 3 items total and minus any deferred expenses given in asset side. ಏನಾದರೂ ಡೆಫರ್ಡ್ ಎಕ್ಸ್ಪೆನ್ಸಸ್ಸು, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸು, ಡಿಸ್ಕೌಂಟ್ ಆನ್ ಶೇರ್ಸು, ಡಿಸ್ಕೌಂಟ್ ಆನ್ ಡಿಬೆಂಚರ್ಸ್ ಏನಾದರೂ ಕ್ವಶನಲ್ಲಿ ಕೊಟ್ಟಿದ್ರೆ ಅವನ್ನ ಮೈನಸ್ ಮಾಡಿದ್ರೆ ನಮಗೆ ಈ ಮೂರಲ್ಲಿ 1, 2, 3 ಈ ಮೂರು ಐಟಮ್ನ ಟೋಟಲ್ ಮಾಡಿ ಡೆಫರ್ಡ್ ಎಕ್ಸ್ಪೆನ್ಸನ್ನು ಮೈನಸ್ ಮಾಡಿದ್ರೆ ನಮಗೆ ಬರೋದು ಶೇರ್ ಹೋಲ್ಡರ್ಸ್ ಫಂಡ್. ಈ ಶೇರ್ ಹೋಲ್ಡರ್ಸ್ ಫಂಡ್ ಯಾವುದಕ್ಕೆ ಯೂಸ್ ಆಗುತ್ತೆ? ಡೆಟ್ ಇಕ್ವಿಟಿ ರೇಷಿಯೋಗೆ ಯೂಸ್ ಆಗುತ್ತೆ, ಪ್ರೊಪ್ರೈಟರಿ ರೇಷಿಯೋಗೆ ಯೂಸ್ ಆಗುತ್ತೆ, ಆಮೇಲೆ ರಿಟರ್ನ್ ಆನ್ ವಾಟ್ ವಿ ಕಾಲ್ ಭಾಳಷ್ಟು ರೇಷಿಯೋಗೆ ಹೆಲ್ಪ್ ಆಗ್ತದೆ. ಶೇರ್ ಹೋಲ್ಡರ್ಸ್ ಫಂಡ್ ಪ್ರೊಪ್ರೈಟರಿ ರೇಷಿಯೋ, ಡೆಟ್ ಇಕ್ವಿಟಿ ರೇಷಿಯೋ ಮತ್ತು ಯಾವುದು ಇನ್ನೂ ಏನಂದ್ರೆ ಯಾವುದು ಪ್ರಾಫಿಟಬಿಲಿಟಿ ರೇಷಿಯೋಸ್ ಯಾವಿದ್ದಾವೆ? ರಿಟರ್ನ್ ಆನ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ಗೆ ಹೆಲ್ಪ್ ಆಗುತ್ತೆ. ರಿಟರ್ನ್ ಆನ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ರೇಷಿಯೋಗೂ ಶೇರ್ ಹೋಲ್ಡರ್ಸ್ ಫಂಡ್ ಹೆಲ್ಪ್ ಆಗುತ್ತೆ. ಹಾಗಾಗಿ ಹೇಳಬೇಕು. ಇನ್ನು ಡಿಬೆಂಚರ್ಸ್ ಕಮ್ಸ್ ಅಂಡರ್ ನಾನ್ ಕರೆಂಟ್ ಲಯಬಿಲಿಟಿ. ನಾನ್ ಕರೆಂಟ್ ಲಯಬಿಲಿಟಿ ಎಲ್ಲ ಬರುತ್ತೆ. ಇದಕ್ಕೆ ಡೆಟ್ ಇಕ್ವಿಟಿ ರೇಷಿಯೋಗೆ ಇದು ಹೆಲ್ಪ್ ಆಗುತ್ತೆ. ಡೆಟ್ ಇಕ್ವಿಟಿ ರೇಷಿಯೋ, ಇಫ್ ದ ಕ್ವಶನ್ ಇಸ್ ಆಸ್ಕ್ಡ್ ಟು ಸಾಲ್ವ್ ಆನ್ ಡೆಟ್ ಇಕ್ವಿಟಿ ರೇಷಿಯೋ ಅಟ್ ದ ಟೈಮ್ ಡಿಬೆಂಚರ್ಸ್ ಈಸ್ ಕಮ್ಸ್ ಅಂಡರ್ ಲಾಂಗ್ ಟರ್ಮ್ ಡೆಟ್ಸ್. ಈ ಡಿಬೆಂಚರ್ಸ್ ಲಾಂಗ್ ಟರ್ಮ್ ಡೆಟ್ಸ್ ಅಲ್ಲಿ ಬರುತ್ತೆ.
ಸೊ ಹಾಗಾಗಿ ಇದನ್ನ ಡೆಟ್ ಇಕ್ವಿಟಿ ರೇಷಿಯೋಗೆ ಹೆಲ್ಪ್ ಆಗುತ್ತೆ. ಇದು ಲಾಂಗ್ ಟರ್ಮ್ ಡೆಟ್ಸ್. ಇನ್ನು ಬ್ಯಾಂಕ್ ಓವರ್ ಡ್ರಾಫ್ಟ್ ಮತ್ತು ಕ್ರೆಡಿಟರ್ಸ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಬರ್ತದೆ. ಇದು ಪರ್ಮನೆಂಟ್ ಫಾರ್ಮ್ನಾಗಿದ್ದರೆ ಅಥವಾ ಪರ್ಮನೆಂಟ್ ಫಾರ್ಮ್ನಾಗ ಇಲ್ಲದೆ ಇದ್ದರೆ ಎರಡು ರೀತಿ ಟ್ರೀಟ್ಮೆಂಟ್ ಇದೆ. ಒಂದು ನಾನ್ ಕರೆಂಟ್ ಲಯಬಿಲಿಟಿ ಆಗುತ್ತೆ, ಒಂದು ಟೈಮ್ನಾಗ ಕರೆಂಟ್ ಲಯಬಿಲಿಟಿ ಆಗುತ್ತೆ. ಪರ್ಮನೆಂಟ್ ಪರ್ಪಸ್ ನಾನ್ ಪರ್ಮನೆಂಟ್ ಪರ್ಪಸ್ ಫಾರ್ ಬಿಸ್ನೆಸ್ ಇದ್ದರೆ. ಓಕೆ, ಪರ್ಮನೆಂಟ್ ಪರ್ಪಸ್ ಇದ್ದರೆ ಆಲ್ಮೋಸ್ಟ್ ಇಟ್ಸ್ ಕಮ್ಸ್ ಅಂಡರ್ ಕರೆಂಟ್ ಲಯಬಿಲಿಟಿ. ನಾನ್ ಪರ್ಮನೆಂಟ್ ಪರ್ಪಸಸ್ ಇದ್ದರೆ ಅದು ಲಾಂಗ್ ಟರ್ಮ್ ಇದರಲ್ಲಿ ಬರ್ತದೆ, ಲಾಂಗ್ ಟರ್ಮ್ ಅಥವಾ ನಾನ್ ಕರೆಂಟ್ ಲಯಬಿಲಿಟೀಸ್ನಲ್ಲಿ ಬರ್ತದೆ. ನೆಕ್ಸ್ಟ್ ಕ್ರೆಡಿಟರ್ಸು ಆ್ಯಂಡ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಆರ್ ಕರೆಂಟ್ ಲಯಬಿಲಿಟೀಸ್, ಇವೆರಡು ಕರೆಂಟ್ ಲಯಬಿಲಿಟೀಸ್ ಬಂತು. ದೀಸ್ ಆರ್ ಹೆಲ್ಪ್ಸ್ ಟು ಕ್ಯಾಲ್ಕುಲೇಟ್ ಕ್ವಿಕ್ ರೇಷಿಯೋ, ಕರೆಂಟ್ ರೇಷಿಯೋ. ಇವೆರಡು ಐಟಮ್ಸು ಕ್ವಿಕ್ ರೇಷಿಯೋ ಮತ್ತು ಕರೆಂಟ್ ರೇಷಿಯೋ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್, ಮಷಿನರಿ, ದೀಸ್ ಆರ್ ಕಮ್ಸ್ ಅಂಡರ್ ಫಿಕ್ಸ್ಡ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ ಆರ್ ಫಿಕ್ಸ್ಡ್ ಅಸೆಟ್ಸ್ ರೇಷಿಯೋ. ಇವೆರಡು ಬಂದು ಫಿಕ್ಸ್ಡ್ ಅಸೆಟ್ಸ್ ರೇಷಿಯೋಗೆ ಬರ್ತದೆ. ಜೊತೆಗೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮಾಡಬೇಕಾದ್ರೆ ಕ್ಯಾಪಿಟಲ್ ಎಂಪ್ಲಾಯ್ಡ್, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮಾಡಬೇಕಾದ್ರೆ ಕ್ಯಾಪಿಟಲ್ ಎಂಪ್ಲಾಯ್ಡ್ಗೆ ಫಿಕ್ಸ್ಡ್ ಅಸೆಟ್ಸ್ ಪ್ಲಸ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್, ಫಿಕ್ಸ್ಡ್ ಅಸೆಟ್ಸ್ ಪ್ಲಸ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್. ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಕರೆಂಟ್ ಅಸೆಟ್ಸ್ 1 2 3 4 minus 2 items. I mean current assets minus current liabilities is equal to working capital. Working capital plus 2 tangible fixed assets. The total will be capital employed. Capital employed is equal to total net tangible fixed assets, plus working capital. ಓಕೆ, ಅವಾಗ ನಮಗೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಸಿಗುತ್ತೆ. ಸೊ ಇವೆರಡು ಫಿಕ್ಸ್ಡ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ ಬರುತ್ತೆ. ಕ್ಯಾಪಿಟಲ್ ಎಂಪ್ಲಾಯ್ಡ್ ಮಾಡಬೇಕಾದ್ರೂ ಕೂಡ ಈ ಐಟಮ್ಸ್ ಹೆಲ್ಪ್ ಆಗ್ತವೆ. 1 2 3 4 ಈ ಮೂರು ಐಟಮ್ಸು ಕರೆಂಟ್ ಅಸೆಟ್ಸ್ನಲ್ಲಿ ಬರ್ತದೆ. ಈ ಸ್ಟಾಕು 2,97,000 ಆ್ಯಸ್ ಇಟ್ ಈಸ್ ಕ್ಲೋಸಿಂಗ್ ಸ್ಟಾಕ್. ದ ಕ್ಲೋಸಿಂಗ್ ಸ್ಟಾಕ್ ಶುಡ್ ಬಿ ಶೋನ್ ಇನ್ ದ ಎಂಡ್ ಆಫ್ ದ ಅಕೌಂಟಿಂಗ್ ಇಯರ್ ಬ್ಯಾಲೆನ್ಸ್ ಶೀಟ್. ಅಂದರೆ ಕ್ಲೋಸಿಂಗ್ ಸ್ಟಾಕ್ ಏನಿದೆ ಟ್ರೇಡಿಂಗ್ ಅಕೌಂಟ್ನಲ್ಲಿ, ಆ ಕ್ಲೋಸಿಂಗ್ ಸ್ಟಾಕನ್ನು ಮತ್ತೆ ಕಂಪಲ್ಸರಿಯಾಗಿ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ಸ್ ಎಲ್ಲ ತೋರಿಸ್ಬೇಕು. ಅದೇ ವ್ಯಾಲ್ಯೂ 2,97,000 ನಥಿಂಗ್ ಹಸ್ ಚೇಂಜ್. ದ ಕ್ಲೋಸಿಂಗ್ ಸ್ಟಾಕ್ ಮಸ್ಟ್ ಬಿ ಶೋನ್ ಆನ್ ದ ಅಸೆಟ್ ಸೈಡ್. ಓಕೆ, ಇವು 4 ಕರೆಂಟ್ ಅಸೆಟ್ಸಲ್ಲಿ ಬಂತು. ಇವೆರಡು 4 ಕರೆಂಟ್ ಅಸೆಟ್ಸ್ ಅಂದರೆ ಈ ಕರೆಂಟ್ ಅಸೆಟ್ಸ್ನಲ್ಲಿ ಕರೆಂಟ್ ಲಯಬಿಲಿಟೀಸ್ ಮಾಡ್ಕೊಳ್ಳೋದಾದ್ರೆ ಕರೆಂಟ್ ರೇಷಿಯೋ, ಕ್ವಿಕ್ ರೇಷಿಯೋ ಮಾಡ್ಕೊಳ್ಳೋಕ್ಕೆ ಈ ಕರೆಂಟ್ ಅಸೆಟ್ಸ್ ಹೆಲ್ಪ್ ಆಗುತ್ತೆ. ಇವೆರಡು ಫಿಕ್ಸ್ಡ್ ಅಸೆಟ್ ಟರ್ನ್ ಓವರ್ ರೇಷಿಯೋ. ಯಾವ್ಯಾವ ರೇಷಿಯೋ ಕೇಳಿದ್ದಾರೆ ಕ್ವಶನಲ್ಲಿ? ಲುಕ್ ಅಟ್ ದಿಸ್, ಕ್ಯಾಲ್ಕುಲೇಟ್ ಗ್ರಾಸ್ ಪ್ರಾಫಿಟ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ರೇಷಿಯೋ ಹೇಳಿದ್ದೀನಿ. ಆಪರೇಟಿಂಗ್ ಎಕ್ಸ್ಪೆನ್ಸ್ ಯಾವ ಬರ್ತಾವಂತ, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ರೇಷಿಯೋ, EPS ಅರ್ನಿಂಗ್ ಪರ್ ಶೇರ್ ಅಂದರೆ ನೆಟ್ ಪ್ರಾಫಿಟ್ ಆರ್ ಅಮೌಂಟ್ ಅವೈಲೇಬಲ್ ಆರ್ ಅರ್ನಿಂಗ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ನಂಬರ್ ಆಫ್ ಇಕ್ವಿಟಿ ಶೇರ್ಸ್ 4,000 ಅಂತ ಹೇಳಿದ್ದೀನಿ. ಇಕ್ವಿಟಿ ಶೇರ್ಸ್ ಕೂಡ ಸಿಕ್ತು. ಅರ್ನಿಂಗ್ಸು ಇದೆ 3 lakhs ಸಿಗ್ತದೆ ಅರ್ನಿಂಗ್ ಪರ್ ಶೇರ್ ಮಾಡಲಿಕ್ಕೆ. ನೆಕ್ಸ್ಟ್ ಅದಾದ ನಂತರ ಆಪರೇಟಿಂಗ್ ಪ್ರಾಫಿಟ್ ಮಾಡ್ಕೋಬೇಕು. ಕರೆಂಟ್ ರೇಷಿಯೋ, ಕರೆಂಟ್ ಅಸೆಟ್ಸ್ ಅಲ್ಲಿ ಕರೆಂಟ್ ಲಯಬಿಲಿಟೀಸ್, ಲಿಕ್ವಿಡಿಟಿ ರೇಷಿಯೋ, ಲಿಕ್ವಿಡ್ ಅಸೆಟ್ಸ್, liquid ratio is equal to quick assets divided by current liabilities or quick liabilities, because here bank overdraft is given. ಯಾವಾಗ ಬ್ಯಾಂಕ್ ಓವರ್ಡ್ರಾಫ್ಟ್ ಕ್ವಶನ್ ಅಲ್ಲಿ ಕೊಟ್ಟರೆ ನೀವು ಅದನ್ನು ಮೈನಸ್ ಮಾಡ್ಕೋಬಹುದು ಕ್ವಿಕ್ ಲಯಬಿಲಿಟಿಗೋಸ್ಕರ, ಅಥವಾ ಅದ್ಯಾವುದು ಇಲ್ಲ ಅಂದ್ರೆ ನೋಟ್ ಬರೆದು ಹಾಕ್ತೀನಿ ಅಂದ್ರೂ ಕೂಡ ಇವೆರಡು ಕರೆಂಟ್ ಲಯಬಿಲಿಟೀಸ್ನಲ್ಲಿ ಹಾಕಿ, ಅಥವಾ ನಾವು ಕರೆಂಟ್ ಲಯಬಿಲಿಟೀಸ್ ಅಂದರೆ ಬ್ಯಾಂಕ್ ಓವರ್ಡ್ರಾಫ್ಟ್ ಕೊಟ್ಟಿದ್ದಾರೆ, ನಾವು ಕ್ರೆಡಿಟರ್ಸ್ ಅಷ್ಟೇ ತಗೊಳ್ತೀವಿ ಅಂದರೂ ಕೂಡ ಇಟ್ ಈಸ್ ಅಕ್ಸೆಪ್ಟಬಲ್. ಓಕೆ, ಇವೆರಡು ಅಕ್ಸೆಪ್ಟ್ ಆಗಲ್ಲ ಅಂದರೆ ಬ್ಯಾಂಕ್ ಓವರ್ಡ್ರಾಫ್ಟ್ ಬಿಟ್ಟರು ಕ್ವಿಕ್ ಲಯಬಿಲಿಟೀಸ್ ನಮಗೆ ಸಿಗುತ್ತೆ. ಅದು ಯಾವುದು ಬೇಡ, ಕರೆಂಟ್ ಅಸೆಟ್ಸ್ ಇಡಬೇಕು, ಕ್ವಿಕ್ ಅಸೆಟ್ಸ್ ಇಡಬೇಕು, ಕರೆಂಟ್ ಲಯಬಿಲಿಟೀಸ್ ಮಾಡ್ತೀವಿ ಅಂದರೆ ಇವೆರಡೂ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಇದಾದ ನಂತರ ಕರೆಂಟ್ ರೇಷಿಯೋಸ್ ಓವರ್ ಲಿಕ್ವಿಡ್ ರೇಷಿಯೋಸ್ ಓವರ್ ROCE. ಹಿಯರ್ ROCE means ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ratio. Return on capital employed ratio. Okay, return on capital employed ratio is equal to EBIT or profit before interest and tax divided by capital employed. ಅಂದರೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಲ್ಲಿ ಹೇಳಿದ್ನಲ್ಲ, ಆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಲ್ಲಿ ಮತ್ತೆ ಬರುತ್ತೆ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮಾಡಬೇಕಾದ್ರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷಿಯೋಗೇನು, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷಿಯೋ ಇಕ್ವಲ್ ಟು EBIT divided by capital employed into 100 or profit before interest and tax. Next, debt equity ratio, long term debts divided by equity shareholders fund. Here long term debts 3 lakh, equity shares long term debts divided by shareholders fund 1 2 3. Make these 3 items
ಟೋಟಲ್ ವಿ ವಿಲ್ ಗೆಟ್ ಶೇರ್ ಹೋಲ್ಡರ್ಸ್ ಫಂಡ್. ಅಂದರೆ ಲಾಂಗ್ ಟರ್ಮ್ ಡೆಟ್ಸ್ ಶೇರ್ ಹೋಲ್ಡರ್ಸ್ ಫಂಡ್ ಇವು ಮೂರನ್ನು ಟೋಟಲ್ ಮಾಡಿದ್ರೆ ಸಿಗುತ್ತೆ. ಜೊತೆಗೆ ಮೈನಸ್ ಏನಾದರೂ ಫಿಫ್ಟಿ ಎಕ್ಸಸ್ ಅಸೆಟ್ ಡೆಫರ್ಡ್ ಎಕ್ಸ್ಪೆನ್ಸಸ್ ಏನಾದರೂ ಇದ್ದರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಸ್ಕೌಂಟ್ ಆನ್ ಶೇರ್, ಡಿಸ್ಕೌಂಟ್ ಆನ್ ಡಿಬೆಂಚರ್ಸ್ ಏನಿದ್ರೆ ಮೈನಸ್ ಮಾಡ್ಕೊಂಡ್ರೆ ನಮಗೆ ಶೇರ್ ಹೋಲ್ಡರ್ಸ್ ಫಂಡ್ ಸಿಗುತ್ತೆ. ನೆಕ್ಸ್ಟು ಸ್ಟಾಕ್ ಟರ್ನ್ ಓವರ್ ರೇಷಿಯೋ, ಇಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮೇಲೆ ಏನು ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಇಸ್ಕ್ವಲ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ದೆನ್ ಫೈನಲಿ FATR ಅಂದರೆ FATR ಫಿಕ್ಸ್ಡ್ ಅಸೆಟ್ಸ್ turnover ratio. Fixed assets turnover ratio, here fixed assets 1 to land and building and machinery, ಇವೆರಡು ಫಿಕ್ಸ್ಡ್ ಅಸೆಟ್ಸ್ ನಲ್ಲಿ ಬರ್ತದೆ. ಸೊ ಫಿಕ್ಸ್ಡ್ ಅಸೆಟ್ ಟರ್ನೋವರ್ ರೇಷಿಯೋ ಇಸ್ ಈಕ್ವಲ್ ಟು ನೆಟ್ ಸೇಲ್ಸ್ ಡಿವೈಡೆಡ್ ಬೈ ಫಿಕ್ಸ್ಡ್ ಅಸೆಟ್ಸ್. ನೆಟ್ ಸೇಲ್ಸ್ ಡಿವೈಡೆಡ್ ಬೈ ಫಿಕ್ಸ್ಡ್ ಅಸೆಟ್ಸ್ ಓಆರ್ ನೆಟ್ ರೆವೆನ್ಯೂ ಫ್ರಮ್ ಆಪರೇಷನ್ ಡಿವೈಡೆಡ್ ಬೈ ಫಿಕ್ಸ್ಡ್ ಅಸೆಟ್ಸ್, ನೆಟ್ ಫಿಕ್ಸ್ಡ್ ಅಸೆಟ್ಸ್ ಬರ್ತದೆ. ಇದಿಷ್ಟು ಕ್ವಶನ್ ಆಯಿತು. ಟೋಟಲ್ 12 ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಟೋಟಲ್ ಈ 15 ಮಾರ್ಕ್ಸಿಗೆ 12 ರೇಷಿಯೋಸ್. ಹ್ಯಾವ್ ಎ ಲುಕ್ ಆಫ್ ದಿಸ್ ಕ್ವಶನ್. ಫಸ್ಟ್ ಈ ಕ್ವಶನ್ ಅನ್ನು ತಗೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ. ಬೋತ್ ಸೈಡ್ ಬ್ಯಾಲೆನ್ಸ್ ಶೀಟ್ ಟೋಟಲು 12,60,000, 12,60,000. ಇಲ್ಲಿನೂ ಅಷ್ಟೇ, ಇದು ಟೋಟಲು ಪೇಂಡಲ್ ಅಕೌಂಟ್ 7,01,000, 7,01,000. ಇದು 19,97,000, ಇದು 19,97,000. ಇದು ಗ್ರಾಸ್ ಪ್ರಾಫಿಟನ್ನು ನೀವು ಬ್ರಾಡ್ ಡೌನ್ ಮಾಡಿದ್ದೀನಿ. ದಿಸ್ ಈಸ್ ಅ ಕ್ವಶನ್. ಈ ಕ್ವಶನಿಗೆ ಆನ್ಸರ್ ಅಲ್ಲಿ ಸೆಲೆಕ್ಷನ್ ಮಾಡಿದ್ದೀನಿ. ಈ ಕ್ವಶನ್ ಅನ್ನು ನೋಡಿಕೊಂಡು ಪ್ರೆಸೆಂಟೇಷನ್ ಆನ್ಸರ್ ಅಲ್ಲಿ ಸಾಲ್ವ್ ಮಾಡಬೇಕು. ಓಕೆ, ಹಿಯರ್ ಸೊಲ್ಯೂಷನ್. First ratio, gross profit ratio. Gross profit divided net sales in 100. So gross profit is given in the question. First have a look here. First take down this question. First in question first ಬರ್ಕೊಳ್ಳಿ. ನೋಡಿ gross profit ಇಲ್ಲಿ 6,80,000 ರೂಪಾಯಿಗೆ, ಸೇಲ್ಸ್ ಇದೆ 6,80,000 divided by 17 ಲಕ್ಷ into 100 ಮಾಡಿಬಿಟ್ರೆ ನಮಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಸಿಗ್ತದೆ. ನೆಟ್ ಪ್ರಾಫಿಟ್ ರೇಷಿಯೋ ಕೂಡ ಹಾಗೆ 3 lakh divided by 17 lakh into 100 ಮಾಡೋದಷ್ಟೇ. ಈ ಮೂರು ಎಕ್ಸ್ಪೆನ್ಸಸ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂತ ಹೇಳಿದೆ. ಈ ಮೂರು ಎಕ್ಸ್ಪೆನ್ಸ್ ಕೂಡ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಅದಾದಮೇಲೆ ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಇದೆ. ಅದು ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮಾಡಲಿಕ್ಕೆ ನಮಗೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಮತ್ತು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ಈ ಗ್ರಾಸ್ ಪ್ರಾಫಿಟ್ ಸೇಲ್ಸಲ್ಲಿ ಗ್ರಾಸ್ ಪ್ರಾಫಿಟ್ ತೆಗೆದಾಗ ಔಟ್ ಆಫ್ ಸೇಲ್ಸ್ minus gross profit, the balance will be cost of goods sold. Same opening stock and closing stock helps to find the stock turnover ratio. This is the trading account. ಈ ಟ್ರೇಡಿಂಗ್ ಅಕೌಂಟ್ ಆದಮೇಲೆ ನಾವು ಅಷ್ಟು ರೇಷಿಯೋಸ್ನ ಮಾಡ್ಬೋದು. ನೆಕ್ಸ್ಟ್ ಇವು ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸು, ಇದು ನೆಟ್ ಪ್ರಾಫಿಟ್ ಇದೆ. ಸೊ ನೆಟ್ ಪ್ರಾಫಿಟ್ ರೇಷಿಯೋ ಮಾಡಲಿಕ್ಕೆ, ಇದು ಆಪರೇಟಿಂಗ್ ರೇಷಿಯೋ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ಈ ಒಂದು ಪ್ರೆಸೆಂಟೇಷನ್, ಇದರ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಆಧಾರದ ಮೇಲೆ ಈ ಕೆಲವೊಂದು ರೇಷಿಯೋಸ್ನ ಹಾಕಿದ್ದೀನಿ. ಅಲ್ಲಿ ಗ್ರಾಸ್ ಪ್ರಾಫಿಟ್ ಕ್ವಶನಲ್ಲಿದೆ. ಸೊ ಇಟ್ ಇಸ್ 6,80,000 is given trading account. 6,80,000 divided by 17 lakh is the sales overall net revenue from operation into 100, 400%. Next here net profit ratio or net profit divided by net sales into 100. Net profit is given in the profit and loss. 3 lakh divided by 17 lakh is the sales into 100, 17.64. These are the ratios 1, 2, 3, 4, 5, 6. These ratios are profitability ratio. We can express in percentage also. Expressed in percentage. ಇವೆಲ್ಲ ಪ್ರಾಫಿಟಬಿಲಿಟಿ ರೇಷಿಯೋ ಆಗಿರೋದ್ರಿಂದ ಪರ್ಸೆಂಟೇಜ್ ರೂಪದಲ್ಲಿ ಕೂಡ ಹೇಳ್ಬೋದು. ಪರ್ಸೆಂಟೇಜಲ್ಲಿ ಹೇಳಬೇಕಾಗುತ್ತೆ. ಸೊ 3 lakh divided by 17 lakh ಮಾಡಿದ್ರೆ 17.64 ಆಯಿತು. ನೆಕ್ಸ್ಟ್ ಆಪರೇಟಿಂಗ್ ರೇಷಿಯೋ, ಆಪರೇಟಿಂಗ್ ಕಾಸ್ಟ್ divided by net sales into 100. So here operating cost is equal to cost of goods sold plus operating expenses. So here cost of goods sold we don't know. Sales minus gross profit, shortcut formula. Sales is given in trading account 17 lakh minus gross profit is also given in trading account 6,80,000. So question ಅಲ್ಲಿ ಅಂದರೆ ಆಪರೇಟಿಂಗ್ ಕಾಸ್ಟ್ ಅಂತ ಹೇಳಿದ ಕೂಡಲೇ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮತ್ತು ಆಪರೇಟಿಂಗ್ ಎಕ್ಸ್ಪೆನ್ಸ್ ಎರಡೂ ಕೂಡಿಸ್ಬೇಕು. ನಿಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಗೊತ್ತಿಲ್ಲ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ಮತ್ತೆ ಫಾರ್ಮುಲಾ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್. ಸೊ ಸೇಲ್ಸ್ ಕ್ವಶನಲ್ಲಿದೆ 17 ಲಕ್ಷ. 17 ಲಕ್ಷದಲ್ಲಿ ಗ್ರಾಸ್ ಪ್ರಾಫಿಟ್ 6,80,000 ರೂಪಾಯಿ ಮೈನಸ್ ಮಾಡಿದ್ರೆ ನಿಮಗೆ 10,20,000 ರೂಪಾಯಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ನೆಕ್ಸ್ಟ್ ಇಯರ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆದಮೇಲೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಫೈನಾನ್ಸ್ ಎಕ್ಸ್ಪೆನ್ಸ್.
These are expenses given in P&L account. Have a look here. Have a look here. Or administration, selling expense, finance expenses, or financial expenses. Okay, as it is 2,90,000, 75,000, 25,000. Total will be 3,90,000 is operating expenses. Here, look at this. Here, cost of goods sold 10,20,000. Operating expense 3,90,000. 3,90,000, 10,20,000. 10,20,000, 3,90,000. 14,10,000 is operating cost. So here, formula operating cost divided by net sales is 100. 14,10,000 divided by 17 lakh is the sales. 17 lakh into 100, 82.94 is operating ratio. Okay, ಈ ಆಪರೇಟಿಂಗ್ ರೇಷಿಯೋ 82.94 ಬಂತು. ಸೊ ಕ್ವಶನ್ ಅಲ್ಲಿ ಏನು ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ತಗೊಂಡು ಏನಿತ್ತು ಅದೇನೇ ಪ್ರೆಸೆಂಟ್ ಮಾಡಿದ್ದೀನಿ. ನೆಕ್ಸ್ಟ್ ಫೋರ್ತ್ ರೇಷಿಯೋ ಆಪರೇಟಿಂಗ್ expenses ratio. Operating expenses ratio is equal to operating expenses divided by net sales into 100. Here operating expenses already we have ascertained. ಇಲ್ಲಿ ಕಂಡುಹಿಡಿದಿದ್ದೇವೆ operating expenses. So 3,90,000 as it is. Net sales 17 ಲಕ್ಷ ಟ್ರೇಡಿಂಗ್ ಅಕೌಂಟ್ ನಲ್ಲಿ ವೈಸ್ ಕ್ರೆಡಿಟ್ ಸೈಡ್ ಅಲ್ಲಿ ಇರೋದು. So 3,90,000 divided by 17 lakh into 100, 22.94 is the operating expense ratio. Next, fifth one, earning per share. Earning per share can express it in in percentage also. But here number of outstanding share usually we must opt per share. That's why we don't need to express put into 100. Whole into 100. ಇಲ್ಲಿ ನಾವು 4 lakh ಶೇರ್ ಕ್ಯಾಪಿಟಲ್ ಇದೆ ಡಿವೈಡ್ ಬೈ 100 ಮಾಡ್ಕೊಂಡಿರ್ತೀವಿ. ಹಾಗಾಗಿ ಇದನ್ನ ಇಂಟು 100 ಮಾಡೋದು ಬೇಡ. ಸೊ ಹಾಗಾಗಿ 4 lakh ಇಲ್ಲಿ ಶೇರ್ ಕ್ಯಾಪಿಟಲ್ ಇದೆ. ಶೇರ್ ಕ್ಯಾಪಿಟಲ್ ಲಯಬಿಲಿಟೀಸ್ ಅಂದ್ರೆ ಶೇರ್ ಕ್ಯಾಪಿಟಲ್ 4 ಲಕ್ಷ ಇದೆ. 4 ಲಕ್ಷ ಡಿವೈಡ್ ಬೈ 100 ಪರ್ ಶೇರ್ ಮಾಡ್ಕೊಂಡಿರ್ತೀವಿ. ಡಿವೈಡ್ ಬೈ 100 ಮಾಡ್ಕೊಂಡಿರೋದ್ರಿಂದ ಇದನ್ನ ಇಂಟು 100 ಮಾಡಲಾರ್ದೇನೆ ಡೈರೆಕ್ಟ್ ಆಗಿ 3 lakh ಡಿವೈಡ್ ಬೈ 4,000 ಮಾಡಿದ್ರೆ ಸೊ ಇದು 75. How did the 3 lakh rupees 3 lakh came here? How did the rupees 3 lakh comes here? ಇದು ಹೇಗೆ earning available to equity shareholders is 3 lakh. How rupees 3 lakh comes into or came into existence here? With the help of net profit. My dear friends, here net profit means here earnings available to equity shareholders means what? EBIT minus I minus tax minus preference dividend. The balance will be amount available to equity shareholders. ಅಂದ್ರೆ EBIT ಒಳಗಡೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, ಟ್ಯಾಕ್ಸ್ ಮತ್ತೆ ಪ್ರಿಫರೆನ್ಸ್ ಡಿವಿಡೆಂಡ್ ಅನ್ನು ಮೈನಸ್ ಮಾಡಿದ್ರೆ ನಮಗೆ ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ಹೋಲ್ಡರ್ಸ್ ಬರುತ್ತೆ. ಸೊ ಆ ಥರದ ಚರ್ಚೆ ಇಲ್ಲಿ ಇಲ್ಲ. ಡೈರೆಕ್ಟ್ ಆಗಿ ನೆಟ್ ಪ್ರಾಫಿಟ್ ಅನ್ನು ನಾನು ಆಸ್ ಇಟ್ ಈಸ್ ನೆಟ್ ಪ್ರಾಫಿಟ್ ಇಟ್ ಸೆಲ್ಫ್ ಅರ್ನಿಂಗ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ಹೋಲ್ಡರ್ಸ್ ಅಂದ್ರೆ ನೆಟ್ ಪ್ರಾಫಿಟ್ ಅನ್ನು ನಾವು ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ಹೋಲ್ಡರ್ಸ್ ಅಂತ ತಗೊಂಡಿದ್ದೀನಿ. ಸೊ ಹಾಗಾಗಿ 3 lakh rupees ಇಲ್ಲಿ ಇಂಟ್ರೆಸ್ಟು ಇಲ್ಲ ಮತ್ತು ಟ್ಯಾಕ್ಸು ಇಲ್ಲ. ಸೊ ಹಾಗಾಗಿ ಡೈರೆಕ್ಟ್ ಆಗಿ ಇಲ್ಲಿ ಇಂಟ್ರೆಸ್ಟ್ ಇಲ್ಲ, ಟ್ಯಾಕ್ಸು ಇಲ್ಲ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಬರುತ್ತೆ ಇಲ್ಲಿ. ಆ್ಯಕ್ಚುಲಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಮತ್ತು ಟ್ಯಾಕ್ಸ್ ಆನ್ ಇನ್ಕಮ್ ಟ್ಯಾಕ್ಸ್ ಅಂತ ಇರುತ್ತೆ, ಅದು ಇಲ್ಲ. ಸೊ ಹಾಗಾಗಿ ಪ್ರಿಫರೆನ್ಸ್ ಡಿವಿಡೆಂಡ್ ಕೂಡ ಇಲ್ಲ, ಅಂದರೆ ಪ್ರಿಫರೆನ್ಸ್ ಶೇರ್ಸ್ ಮೇಲೆ ಡಿವಿಡೆಂಡ್ ಕೂಡ ಇಲ್ಲ. ಹಾಗಾಗಿ ಅಮೌಂಟ್ ಅವೈಲೇಬಲ್ ಇದೇ ಬರುತ್ತೆ. 3 lakh rupees ಡಿವೈಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ 4,000 ತಗೊಂಡ್ರೆ 75 ಪರ್ ಶೇರ್ ಈಸ್ EPS. ಅರ್ನಿಂಗ್ ಪರ್ ಶೇರ್ ಬಂದು 75 ಬರುತ್ತೆ. ಇದು ಇಂಟು 100 ಮಾಡೋಂಗಿಲ್ಲ, ಯಾಕಂದರೆ ಇದು 4 lakh ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ ಡಿವೈಡ್ ಬೈ ಒಂದು ಶೇರ್ 100 rupees ಅಂತ ಇದೆ. ಸೊ ಇಲ್ಲಿ ಲೈಬಿಲಿಟಿ ಸೈಡಲ್ಲಿ ಹಾಗಾಗಿ 4 lakh ಡಿವೈಡ್ ಬೈ 100 ಮಾಡಿರ್ತೀವಿ, ಅಲ್ಲಿ 4,000 ರೂಪಾಯಿ ಆಸ್ ಇಟ್ ಈಸ್ ಹಂಗೆ ಹಾಕ್ಬೇಕು. ಅದನ್ನು ಇಂಟು 100 ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಆಪರೇಟಿಂಗ್ ಪ್ರಾಫಿಟ್ ಆಫ್ಟರ್ ಅರ್ನಿಂಗ್ ಪರ್ ಶೇರ್ ಇಸ್ ಓವರ್. ನೆಕ್ಸ್ಟ್ 6th ರೇಷಿಯೋ ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ. ಇಷ್ಟು ರೇಷಿಯೋಸ್ ಏನಾದರೂ ಕೇಳಿದಾರ? ಇಷ್ಟಿದಾವ ಅಂದರೆ ಇದೆ. ಯಾವ್ಯಾವ ರೇಷಿಯೋ ಹೇಳಿದ್ದಾರೆ? ಗ್ರಾಸ್ ಪ್ರಾಫಿಟ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ರೇಷಿಯೋ, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ರೇಷಿಯೋ, EPS ಅರ್ನಿಂಗ್ ಪರ್ ಶೇರ್ ರೇಷಿಯೋ. ಈಗ ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ ಮಾಡೋಣ. ಕರೆಂಟ್ ರೇಷಿಯೋ ಇದೆ, ಲಿಕ್ವಿಡಿಟಿ ರೇಷಿಯೋ ಇದೆ, ROCE ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷಿಯೋ ಇದೆ, ಡೆಟ್ ಇಕ್ವಿಟಿ ರೇಷಿಯೋ ಇದೆ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಇದೆ, ಫಿಕ್ಸ್ಡ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಇದೆ. ಓಕೆ, ಇವನ್ನ ಮಾಡಬೇಕು. ಈಗ ನೆಕ್ಸ್ಟ್ ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ ಇಸ್ ಈಕ್ವಲ್ ಟು ಆಪರೇಟಿಂಗ್ ಪ್ರಾಫಿಟ್ ORR EBIT divided by net sales ORR net revenue from operation into 100. ಇಲ್ಲಿ ನಮಗೆ we don't know the EBIT or operating profit. Next we must ascertain
EBIT for the purpose of calculating operating profit ratio. So here EBIT is equal to gross profit minus operating expenses. My dear friends, here a gross profit is there 6 lakh 80 operating expenses. Look at this operating expenses. So 3,90,000. Out of 6,80,000 minus 3,90,000, the balance will be 2,90,000 is operating profit. ಅಂದ್ರೆ ಗ್ರಾಸ್ ಪ್ರಾಫಿಟ್ 6,70,000 ರೂಪಾಯಿ ಇದೆ, 3,90,000 ರೂಪಾಯಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಸೊ 6,80,000 ಅಲ್ಲಿ 3,90,000 rupees ಮೈನಸ್ ಮಾಡಿದ್ರೆ 2,90,000 is operating profit ORR EBIT. So 2,90,000 divided by net sales 17 lakh into 100, 17.05 percentage. 17.05 is the percentage. Next, seventh ratio, current ratio is equal to current assets divided by current liabilities. So here current assets is equal to stock, debtors, cash, bank. Next, current liabilities, creditors, bank overdraft. These items I have took from balance sheet. So here look at this, stock is there, debtors is there, cash in hand is there, bank balance is there, 2,97,000, 1,42,000. Next to 61,000, 1 lakh. 4 amount total ಮಾಡಿದ್ರೆ current assets ಸಿಗುತ್ತೆ. Next here bank overdraft, creditors. Bank overdraft 40. Yes, bank overdraft 40,000, 60,000 creditors. Total 1 lakh. So here, so current assets, stock, debtors, cash, bank balance 2,97,000, 1,42,000, 61,000 plus 1 lakh, total will be 6 lakh. Next, current liabilities, creditors and bank overdraft. Creditors 40,000, creditors is 60,000, bank overdraft is 40,000. So total 1 lakh. So here 1 lakh, 6 lakh current assets, current liabilities 1 lakh. So here 6 lakh as it is current assets. Next here current liabilities. ಇಲ್ಲಿ 6 ಲಕ್ಷ ರೂಪಾಯಿ current assets, ಇದು current liabilities. So 6 ಬರುತ್ತೆ answer. So see the 6 lakh divided by 1 lakh, the balance will be 6, but these two is common. These two, 1 is common. Next, this is current ratio. 7th ratio is over. Next, 8th ratio, liquid ratio. Liquid ratio is equal to liquid assets divided by liquid liabilities, ORR. Quick assets divided by current liabilities. There are two formulas. When bank overdraft given in the problem, we must ascertain liquid liabilities. ಯಾವಾಗ ಕ್ವಶನ್ ಅಲ್ಲಿ ಬ್ಯಾಂಕ್ ಓವರ್ಡ್ರಾಫ್ಟ್ ಕೊಟ್ರೆ ಅದನ್ನ ನಾವು ಲಿಕ್ವಿಡ್ ಲಯಬಿಲಿಟೀಸ್ ಮಾಡ್ಕೊಳ್ಳೇಬೇಕು. ಸೊ when bank overdraft given, we may find quick or liquid liabilities. So here liquid assets, we must ascertain liquid assets also out of current assets minus stock. ನಮಗೆ ಲಿಕ್ವಿಡ್ ಅಸೆಟ್ಸ್ ಬೇಕು ಅಂದ್ರೆ ಕರೆಂಟ್ ಅಸೆಟ್ಸ್ ಅಲ್ಲಿ ಸ್ಟಾಕ್ ಅನ್ನು ಮೈನಸ್ ಮಾಡಿಬಿಟ್ರೆ, ಲಿಕ್ವಿಡ್ ಅಸೆಟ್ಸ್ ಬೇಕು ಅಂದ್ರೆ ಕರೆಂಟ್ ಅಸೆಟ್ಸ್ ಅಲ್ಲಿ ಸ್ಟಾಕ್ ಅನ್ನು ಮೈನಸ್ ಮಾಡಿದ್ರೆ, ಕರೆಂಟ್ ಅಸೆಟ್ಸ್ ಹಿಯರ್ 6 lakh. ಸೊ ಮೈನಸ್ ಕರೆಂಟ್ ಅಸೆಟ್ಸ್ 6 lakh minus stock 2,97,000. The balance will be 3,03,000 liquid assets or quick assets. Liquid liabilities, current liabilities minus bank overdraft. Here 1 lakh current liabilities minus bank overdraft 40,000. The balance will be 60,000. ಇದು ಯಾವಾಗ ಮಾಡ್ಕೋಬೇಕು ಲಿಕ್ವಿಡ್ ಲಯಬಿಲಿಟೀಸ್ ಅಂದ್ರೆ ಕ್ವಶನ್ ಅಲ್ಲಿ ಬ್ಯಾಂಕ್ ಓವರ್ಡ್ರಾಫ್ಟ್ ಕೊಟ್ಟಿದ್ರೆ ಮಾತ್ರ ಮಾಡ್ಕೊಳ್ರಿ, ಅದರ್ವೈಸ್ ಟೋಟಲ್ current liabilities, the whole current liabilities, the total current liabilities itself quick liabilities. ಅಂದ್ರೆ ಒಟ್ಟು ಕರೆಂಟ್ ಲಯಬಿಲಿಟೀಸ್ ಅನ್ನು ನಾವು ಕ್ವಿಕ್ ಲಯಬಿಲಿಟೀಸ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಯಾವಾಗ. ಬಟ್ ಫಾರ್ಮುಲಾ ಬರ್ಸಿರೋದಿಲ್ಲ, ಕ್ವಿಕ್ ಅಸೆಟ್ಸ್ ಕರೆಂಟ್ ಲಯಬಿಲಿಟೀಸ್ ಅಂತ ಬರ್ಸಿದ್ದೀನಿ. ಎರಡರಲ್ಲಿ ಯಾವುದಾದ್ರು ಒಂದು ಎಕ್ಸಾಮ್ ಅಪ್ಲೈ ಮಾಡಿದ್ರೆ ವಿ ವಿಲ್ ಗೆಟ್ ಮಾರ್ಕ್ಸ್. ಸೊ ಹಿಯರ್ 3,03,000 divided by 60,000. 3,03,000 divided by 60,000. 5.05:1. This is the answer. Next, 9th ratio, ROCE, debt equity ratio, then stock turnover ratio, and FATR we will ascertain later. Okay, ಈಗ ಬರೀಲಿಕ್ಕೆ ಇದು ಸ್ಪೇಸ್ ಬೇಕು ಹೇಳ್ತೀನಿ ಅಂತ ಹೇಳಿದೆ. ಇದನ್ನ ಫಸ್ಟ್ ಲುಕ್ ಇದನ್ನೆಲ್ಲ ಬರ್ಕೊಳ್ಳಿ. ನೀವು ಬರ್ಕೊಳ್ಳೋದ್ಮೇಲೆ ರಬ್ ಮಾಡ್ತೀನಿ. ನೆಕ್ಸ್ಟ್ ಈಗ ಪ್ರೆಸೆಂಟೇಷನ್, ಉಳಿದ ಪ್ರೆಸೆಂಟೇಷನ್ 4 ರೇಷಿಯೋ ಇಲ್ಲೇ ಸಾಲ್ವ್ ಮಾಡ್ತೀನಿ. ಐ ವಿಲ್ ಸಾಲ್ವ್ ರೆಸ್ಟ್ ಆಫ್ ದ ಫೋರ್ ratio here, but space is insufficient
On the basis of this question, I will solve the rest of the 4 ratios effectively or clearly. That's why first you people take down or take a screenshot. This is the presentation, I mean answer, this is question. Okay, ಇದು ಆನ್ಸರ್ ತಗೊಳ್ಳಿ ಮತ್ತು ಕ್ವಶನ್ ಆಸ್ ಇಟ್ ಇಸ್ ಹಾಗೆ ಇರ್ತದೆ. ಕ್ವಶನ್ ಇಸ್ ಆಸ್ ಇಟ್ ಈಸ್. I wantedly left here, left right hand side, but the left hand right side, but I want to solve this rest of the 4 ratio here left hand side. 8 ರೇಷಿಯೋಸ್ ಅನ್ನು ಎಕ್ಸ್ಪ್ಲೇನ್ ಮಾಡಿದ್ದಾಯಿತು, ಸಾಲ್ವ್ ಮಾಡೋದಾಯಿತು. ಸೊ ಕ್ವಶನಲ್ಲಿ ಇನ್ನೂ ಉಳಿದಿರ್ತಕ್ಕಂಥ ರೇಷಿಯೋಸ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷಿಯೋ ಶಾರ್ಟ್ ಕಟ್ ಆಗಿ ನಾವು ROCE ಅಂತ ಹೇಳ್ಬೋದು. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ is equal to EBIT ORR, net profit before interest and tax. Capital employed all into 100. My dear friends, EBIT is equal to gross profit minus operating expenses. Operating expenses. So here gross profit 6,80,000. So 6,80,000 minus operating expenses 1, 2, 3. 6,80,000 minus 2,90,000 minus 75,000 minus 25,000. The balance will be 2,90,000. Okay, 2,90,000 as it is. ಇದನ್ನು ಆಲ್ರೆಡಿ ನಾವು ಕಂಡುಹಿಡಿದಿದ್ದು ಕೂಡ 2,90,000 ರೂಪಾಯಿ. ಇಂದಿನ ಇದು ಮಾಡಬೇಕಾದ್ರೆ ಅಂದರೆ ಈಗ ಪ್ರೀವಿಯಸ್ 9ರಿಂದ ರೇಷಿಯೋಸ್ ಏನು ಮಾಡಿದ್ದೀವಿ 1ರಿಂದ 8 ಅದರಲ್ಲಿ ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ ಮಾಡಬೇಕಾದ್ರೆ ಮಾಡ್ಕೊಂಡಿದ್ದೀವಿ. ಸೊ ಅದೇ ಆಪರೇಟಿಂಗ್ ಪ್ರಾಫಿಟ್ ಆಸ್ ಇಟ್ ಈಸ್ 2,90,000 divided by 11,60,000 into 100 minus 25%. Next here 11,60,000 rupees how came into exist. Here 11,60,000 how it came into exist. Here look at this capital employed. ಈ 11,60,000 ಹೇಗೆ ಬಂತು ಇಲ್ಲಿಗೆ ಅಂತ ನಾನು ಅನ್ಕೊಂಡ್ರೆ, ಸೊ 11,60,000 ಅಂದರೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಸ್ ಈಕ್ವಲ್ ಟು ನೆಟ್ ಫಿಕ್ಸ್ಡ್ ಅಸೆಟ್ಸ್ ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಹಿಯರ್ ನೆಟ್ ಫಿಕ್ಸ್ಡ್ ಅಸೆಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕಾರ್ಡಿಂಗ್ ಟು ದ ಬ್ಯಾಲೆನ್ಸ್ ಶೀಟ್ ಆರ್ ಓಕೆ. ವರ್ಕಿಂಗ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್. ಸೊ ಹಿಯರ್ 5 lakh then 6 lakh. ಸೊ ಹಿಯರ್ ನೆಟ್ ಫಿಕ್ಸ್ಡ್ ಅಸೆಟ್ಸ್, ಲುಕ್ ಅಟ್ ದಿಸ್ ಬ್ಯಾಲೆನ್ಸ್ ಶೀಟ್. Look at this balance sheet. So here land and building machinery 5,10,000, 1,50,000. Okay. Next current assets and current liabilities 1, 2, 3, 4 items total. Current liabilities 40,000 plus 60 1 lakh, 2,97,000, 1,42,000, 61,000, 1 lakh. Total will be 6 lakh. 6 lakh minus 1 lakh. The balance will be working capital. So here fixed assets ಎರಡು ಆಯಿತು, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಮತ್ತು ಮಷಿನರಿ 1,60,000 ರೂಪಾಯಿ ಎರಡನ್ನು ಟೋಟಲ್ ಮಾಡಿದ್ರೆ 6,60,000 ಆಯಿತು. ವರ್ಕಿಂಗ್ ಕ್ಯಾಪಿಟಲ್ 5 ಲಕ್ಷ ಸಿಕ್ತು. ಕರೆಂಟ್ ಅಸೆಟ್ಸಲ್ಲಿ ಕರೆಂಟ್ ಲಯಬಿಲಿಟೀಸ್ ಮಾಡಿದ್ರೆ ಈಗ 5 lakh plus 6,60,000 ಅಥವಾ 6,60,000 plus 5 lakh 11,60,000. So 11,60,000 is capital employed. So for 6,60,000 5 lakh 11,60,000. 11,60,000 capital employed. 2,90,000 divided by 11,60,000 into 100. ಅಂದರೆ 11,60,000 ರೂಪಾಯಿ ಕ್ಯಾಪಿಟಲ್ ಎಂಪ್ಲಾಯ್ಡ್ ಹೇಗೆ ಬಂತು ಅಂದರೆ ನೆಟ್ ಫಿಕ್ಸ್ಡ್ ಅಸೆಟ್ಸ್ ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಎರಡನ್ನ ಆ್ಯಡ್ ಮಾಡಿದ್ರೆ 11,60,000 ಬರುತ್ತೆ. ಇಂಟು 100 ಮಾಡಿದ್ರೆ 25%. ಓಕೆ. ನೆಕ್ಸ್ಟ್ ಇವೆರಡನ್ನ ಫೈಂಡ್ ಔಟ್ ಮಾಡಿದ ನಂತರ ಕ್ಯಾಪಿಟಲ್ ಎಂಪ್ಲಾಯ್ಡ್ಗೆ ನೆಟ್ ಫಿಕ್ಸ್ಡ್ ಅಸೆಟ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಮಾಡಬೇಕು. ಕರೆಂಟ್ ಅಸೆಟ್ಸು ಬ್ಯಾಲೆನ್ಸ್ ಶೀಟಲ್ಲಿ ಇರ್ತಕ್ಕಂಥದ್ದೇ, ಕರೆಂಟ್ ಲಯಬಿಲಿಟೀಸ್ ಕೂಡ ಬ್ಯಾಲೆನ್ಸ್ ಶೀಟಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟು 9th ರೇಷಿಯೋ ಇಸ್ ಓವರ್. Next 10th ratio, debt equity ratio, long term debts divided by shareholders fund. Here long term debts debenture only rupees 3 lakh. How where it debentures appeared in the question. Look at this. Illi the question alli anta helidre here appeared. So 3 lakh debentures. Shareholders fund, share capital plus profit and loss and reserves. Here no deferred expenses like preliminary expenses and formation expenses, ORR, formation expense, discount on share, discount on debentures, debit balance of P&L account. ಇಲ್ಲಿ ಶೇರ್ ಹೋಲ್ಡರ್ಸ್ ಫಂಡಿಗೆ ಶೇರ್ ಕ್ಯಾಪಿಟಲ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಜನರಲ್ ರಿಸರ್ವ್ ಆದಮೇಲೆ ಅಸೆಟ್ ಸೈಡಲ್ಲಿ ಈ ಫಾರ್ಮೇಷನ್ ಎಕ್ಸ್ಪೆನ್ಸು ಪ್ರಿಲಿಮಿನರಿ ಅಂತ ಹೇಳ್ತೀವಿ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಲ್ಲ ಅದು, ಮತ್ತು ಡಿಸ್ಕೌಂಟ್ ಆನ್ ಶೇರ್ಸು, ಡಿಸ್ಕೌಂಟ್ ಆನ್ ಡಿಬೆಂಚರ್ಸು,
ಆಮೇಲೆ ಡೆಬಿಟ್ ಬ್ಯಾಲೆನ್ಸ್ ಆಫ್ ಪೇಡಲ್ ಅಕೌಂಟ್ ಏನೂ ಇಲ್ಲ. ಸೊ ಹಾಗಾಗಿ ಇದು 1, 2, 3 ಟೋಟಲ್ ಮಾಡಿಕೊಂಡ್ರೆ ನಮಗೆ 8,60,000 4 lakh plus 3 lakh 7 lakh plus 1 lakh 60 8,60,000 shareholders fund. Long term debts only debentures 3 lakh divided by 8,60,000 as it is. Look at this, 3 lakh divided by 8,60,000. So here shareholders fund debenture only long term debts included only debentures. ಈ ಲಾಂಗ್ ಟರ್ಮ್ ಡೇಟ್ಸ್ ಅಲ್ಲಿ ಬರೀ ಡಿವೆಂಚರ್ಸ್ ಇದೆ, ಅದೇ 3 ಲಕ್ಷ. ಶೇರ್ ಹೋಲ್ಡರ್ಸ್ ಫಂಡ್ ಶೇರ್ ಫಂಡ್ ಅಂತ ಶೇರ್ ಕ್ಯಾಪಿಟಲ್ ರಿಸರ್ವ್ ಸರ್ಪ್ಲಸ್ ಪೇಡಲ್ ಅಕೌಂಟ್ ಡೆಫರ್ಡ್ ಎಕ್ಸ್ಪೆನ್ಸಸ್ ಯಾವೂ ಇಲ್ಲ. ಫಿಕ್ಸ್ಡ್ ಅಸೆಟ್ಸ್ ಅಂತ ಹೇಳ್ತೀವಿ, ಯಾವೂ ಇಲ್ಲ. ಶೇರ್ ಕ್ಯಾಪಿಟಲ್ 4 ಲಕ್ಷ, ಇದು 1,60,000, ಇದು 3 ಲಕ್ಷ. ಟೋಟಲ್ ಮಾಡಿದ್ರೆ 8,60,000 ರೂಪಾಯಿ ಇದು ಶೇರ್ ಹೋಲ್ಡರ್ಸ್ ಫಂಡ್. ಈ ಶೇರ್ ಹೋಲ್ಡರ್ಸ್ ಫಂಡು ಆಸ್ ಇಟ್ ಈಸ್ ಇಲ್ಲಿ ಬರೆದಿರೋದು 3 lakh divided by 8,60,000 0.34 ಕಾಮನ್ ಇಷ್ಟು 1 ಇದು ಕಾಮನ್ 0.34 ಬರುತ್ತೆ. ಅದಕ್ಕೆ ಮುಂದೆ ಇಷ್ಟು 1 ಕಾಮನ್ ಆಗಿ ಬರೀಲೇಬೇಕು. ಇದು 10th ರೇಷಿಯೋ ಆಯಿತು. ನೆಕ್ಸ್ಟ್ 11th ರೇಷಿಯೋ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಆರ್ ರೆವೆನ್ಯೂ ಫ್ರಮ್ ಆಪರೇಷನ್ divided by average stock. So cost of revenue from operation or cost of goods sold is equal to COGS is equal to sales minus GP. Okay, sales is 17 lakh, GP 6,80,000. We have been ascertained already before this 4th rest of the 4 ratio. We have ascertained cost of goods sold 10,20,000 while we calculating operating ratio. We already found out 10,20,000 while we calculating operating ratio. Operating ratio ಮಾಡಬೇಕಾದ್ರೆ ಅಲ್ಲಿ ಆಪರೇಟಿಂಗ್ ಕಾಸ್ಟ್ ಅಂತ ಬಂದಾಗ ಆಪರೇಟಿಂಗ್ ಕಾಸ್ಟ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಮತ್ತು ಆಪರೇಟಿಂಗ್ ಎಕ್ಸ್ಪೆನ್ಸ್ ಮಾಡ್ಕೊಂಡಿದ್ವಿ. ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಅಲ್ಲಿ ಫೈಂಡ್ ಔಟ್ ಮಾಡಿದ್ವಿ. ಸೇಲ್ಸ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಅನ್ನು ಮೈನಸ್ ಮಾಡಿದ್ರೆ ಸೇಲ್ಸ್ ಎಲ್ಲಿದೆ, ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಇದೆ. ಸೇಲ್ಸ್ 17 lakh, ಗ್ರಾಸ್ ಪ್ರಾಫಿಟ್ 6,80,000 ಎಲ್ಲಿದೆ ಅಂತ ಹೇಳಿದ್ರೆ ಇಲ್ಲಿದೆ. ನೀವು ನೋಡ್ಕೋಬಹುದು, ಈ 17 ಲಕ್ಷದಲ್ಲಿ 6,80,000 ರೂಪಾಯಿ ಸೇಲ್ಸ್, ಗ್ರಾಸ್ ಪ್ರಾಫಿಟ್ ಮೈನಸ್ ಮಾಡ್ಕೊಂಡ್ರೆ ನಿಮಗೆ COGS ಹಾಗೆ ನಿಮಗೆ ಸಿಗುತ್ತೆ. ಓಕೆ, ಅದು ಕ್ಲಿಯರ್ ಆಯಿತು. ನೆಕ್ಸ್ಟ್ ಅದೇ ಥರ ಇಲ್ಲಿ ಓಪನಿಂಗ್ ಸ್ಟಾಕ್ ಇಲ್ಲೇ ಇದೆ. ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ 2 lakh ಮತ್ತು 97,000 ಇದೆ. ಇವೆರಡೂ ಕೂಡ ಇಲ್ಲಿ ಹೆಲ್ಪ್ ಆಗುತ್ತೆ. ಸೊ ಹಿಯರ್ average stock is equal to opening stock plus closing stock divided by 2. Opening stock 2 lakh, closing stock 2,97,000 divided by 2 as it is. So 2 lakh plus 2,97,000, 4,97,000. 4,97,000 divided by 2 is equal to 2,48,500 is the average stock. 2,48,500 ಈ ಓಪನಿಂಗ್ ಸ್ಟಾಕು ಕ್ಲೋಸಿಂಗ್ ಸ್ಟಾಕು ಟ್ರೇಡಿಂಗ್ ಅಕೌಂಟಲ್ಲೇ ಸಿಕ್ತು. ಮತ್ತು ಸೇಲ್ಸು ಮತ್ತು ಗ್ರಾಸ್ ಪ್ರಾಫಿಟ್ ಕೂಡ ಟ್ರೇಡಿಂಗ್ ಅಕೌಂಟಲ್ಲೇ ಇತ್ತು, ನಾವು ಮಾಡ್ಕೊಂಡ್ವಿ. ಸೊ 17 ಲ್ಯಾಕಲ್ಲಿ 6,80,000 ತೆಗೆದ್ವಿ, 10,20,000 ತೆಗೆದು COGS ಸಿಕ್ತು. ಅದೇ ಥರ ಓಪನಿಂಗ್ ಸ್ಟಾಕಲ್ಲೇ ಇತ್ತು. ಕ್ಲೋಸಿಂಗ್ ಸ್ಟಾಕನ್ನು ತೊಗೊಂಡು ಡಿವೈಡ್ 2 ಮಾಡಿದ್ವಿ, 2,48,500 ಬಂತು. ಸೊ ಈ 10,28,000 ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡು ಇದನ್ನು ಆಲ್ರೆಡಿ ನಾವು ಆಪರೇಟಿಂಗ್ ರೇಷಿಯೋ ಮಾಡಬೇಕಾದ್ರೆ ಮಾಡ್ಕೊಂಡಿವಿ. ಸೊ 10,20,000 divided by 2,48,500, 4.1 times. Why the stock turnover ratio call it has times? Because it comes under turnover ratio or performance ratio or activity ratio. ಇದು ಆಕ್ಟಿವಿಟಿ ರೇಷಿಯೋದಲ್ಲಿ ಬರೋದ್ರಿಂದ ಟೈಮ್ ಮತ್ತು ರೇಟ್ಸ್ ಅಲ್ಲಿ ಹೇಳಬೇಕಾಗುತ್ತೆ. ದೆನ್ ಫೈನಲಿ 12th ಲಾಸ್ಟ್ ಒನ್, ಫಿಕ್ಸ್ಡ್ ಅಸೆಟ್ ಟರ್ನೋವರ್ ರೇಷಿಯೋ. ಓಕೆ, ಫಿಕ್ಸ್ಡ್ ಅಸೆಟ್ ಟರ್ನೋವರ್ ರೇಷಿಯೋ ನೆಟ್ ಸೇಲ್ಸ್ divided by net fixed assets. Net sales as it is according to as per the question or as per the trading account 17 lakh. Net fixed assets, here look at this, net fixed assets, land and building, machinery. I mean after deducting depreciation. Here no depreciation on assets. ಇಲ್ಲಿ ಡಿಪ್ರಿಸಿಯೇಷನ್ ಅಸೆಟ್ಸ್ ಮೇಲೆ ಯಾವುದೂ ಇಲ್ಲ, ಇದ್ರೆ ಮೈನಸ್ ಮಾಡಬೇಕಾಗ್ತಿತ್ತು. ಓಕೆ, ಈಗ ಇಲ್ಲಿ ನಮಗೆ 6,60,000 ನಮಗೆ ನೆಟ್ ಫಿಕ್ಸ್ಡ್ ಅಸೆಟ್ ಸಿಕ್ಬಿಡ್ತು. ನೆಟ್ ಫಿಕ್ಸ್ಡ್ ಅಸೆಟ್ ಸಿಕ್ಕಿದ ಕೂಡಲೇ ಈಗ ಇದೇ ನೆಟ್ ಫಿಕ್ಸ್ಡ್ ಅಸೆಟ್ಸನ್ನು ಇಲ್ಲಿ ಕೆಳಗಡೆ ಹಾಕ್ಕೊಳ್ಳೋದು. ನೆಟ್ ಸೇಲ್ಸ್ ಅಂತೂ ಇದೆ. ಸೊ ಕ್ವಶನಲ್ಲಿ ನೆಟ್ ಸೇಲ್ಸ್ ಇಸ್ ಗಿವನ್, ಬಟ್ ನೆಟ್ ಫಿಕ್ಸ್ಡ್ ಅಸೆಟ್ಸ್ ಆಲ್ಸೋ ಗಿವನ್ ಆನ್ ದ ಅಸೆಟ್ ಸೈಡ್. ಓಕೆ, 17 lakh divided by 6,60,000. 6,60,000, look at this on the asset side. Land and building 5,10,000, machinery 1,50,000. Total 6 lakh. 5 lakh plus 1 lakh, 6 lakh.
here 10,000 plus 50,000, 60,000, 6,60,000 according to the balance sheet, which are the assets, the fixed assets which are appeared, on the asset side, 6,60,000. So 70 lakh divided by 6,60,000, 2.5 times, because it is comes under turnover ratio or activity ratio, performance ratio. But this one, return on capital employed, is comes under profitability ratio. That's why expressed in percentage. These are the debt equity ratio comes under solvency or leverage ratio. That's why it's write down like this. These are times, because these are comes under turnover ratio. ಇದು ಪರ್ಸೆಂಟೇಜ್ ಅಂದರೆ ಬರ್ದಿದ್ದೀವಿ, ಯಾಕಂದ್ರೆ ಪ್ರಾಫಿಟಬಿಲಿಟಿ ರೇಷಿಯೋದಲ್ಲಿ ಬರುತ್ತೆ. ಇದು ಡೆಟ್ ಇಕ್ವಿಟಿ ರೇಷಿಯೋ 0.34. ಯಾಕೆ ಅಂತ ಕೇಳಿದ್ರೆ ಇದು ಸಾಲ್ವೆನ್ಸಿ ರೇಷಿಯೋ, ರೋಮನ್ ನಂಬರ್ 2. ಫಸ್ಟು ಲಿಕ್ವಿಡಿಟಿ ರೇಷಿಯೋ, ಎರಡನೇದು ಸಾಲ್ವೆನ್ಸಿ ರೇಷಿಯೋ, ಮೂರನೇದು ಟರ್ನೋವರ್ ರೇಷಿಯೋ, ನಾಲ್ಕನೇದು ಪ್ರಾಫಿಟಬಿಲಿಟಿ ರೇಷಿಯೋ. 4 ಟೈಪ್ಸ್ ರೇಷಿಯೋದಲ್ಲಿ ಇದು ಸಾಲ್ವೆನ್ಸಿ ರೇಷಿಯೋ ಎರಡನೇ ಭಾಗದಲ್ಲಿ ಬರುತ್ತೆ. ಹಾಗಾಗಿ ಪ್ರಪೋರ್ಷನ್ ಅಥವಾ ನಾವು ಪ್ಯೂರ್ ಅಥವಾ ಸ್ಯಾಂಪಲ್ ರೂಪದಲ್ಲಿ ಹೇಳಬೇಕಾಗುತ್ತೆ. ಸೊ ದಿಸ್ ಈಸ್ ದ ಪ್ರೆಸೆಂಟೇಷನ್, ದಿಸ್ ಇಸ್ ದ ಹ್ಯಾವ್ ಎ ಹೋಲ್. ಎಲ್ಲದನ್ನು ನೋಡಿ, ಇದು ಮೊದಲು 8 ರೇಷಿಯೋಸ್ ಎಕ್ಸ್ಪ್ಲೇನ್ ಮಾಡಿದೆ. ಇದು 9, 10, 11, 12. ಇದು 8 ರೇಷಿಯೋನ ಎಕ್ಸ್ಪ್ಲೇನ್ ಮಾಡಿದ್ರೆ ಬರೆದಿರ್ತಕ್ಕಂಥ ವಿವರಣೆ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಇದೇ ಭಾಗದಲ್ಲಿದೆ. ಒಂದ್ಸತಿ ನೀವು ನೋಡಿಕೊಂಡ್ರೆ ನಿಮಗೆ ಐಡಿಯಾ ಸಿಗುತ್ತೆ. ಇದಿಷ್ಟು 15 ಮಾರ್ಕ್ಸ್ ಕ್ವಶನ್. 12 ರೇಷಿಯೋ ಕೇಳಿದ್ದಾರೆ. ಈ 12 ರೇಷಿಯೋ 15 ಮಾರ್ಕ್ಸ್ಗೆ ಈ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ಆಧಾರವಾಗಿ ಇಟ್ಕೊಂಡು 12 ರೇಷಿಯೋನ ನಾವು ಕಂಡುಹಿಡಿದ್ವಿ. ನಾನು ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಈ ಪ್ರೆಸೆಂಟೇಷನ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಈ ಪ್ರೆಸೆಂಟೇಷನ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅಥವಾ ಯಾರು ಯೂಟ್ಯೂಬ್ ಚಾನಲ್ ಇದನ್ನು ಸಬ್ಸ್ಕ್ರೈಬ್ ಮಾಡಿದವರಿಗೆ ದಯವಿಟ್ಟು ಈ ವಿಡಿಯೋನ ಪ್ರೆಸೆಂಟೇಷನ್ ಕಳಿಸ್ಕೊಡಿ. ಇದು ಓಲ್ಡ್ ಫಾರ್ಮೆಟ್ ಇದೆ. ಯಾರಿಗಾದ್ರೂ ಓಲ್ಡ್ ಸ್ಟೂಡೆಂಟಿಗೆ ಈ ಒಂದು ಅಂದರೆ ಈ ಕ್ವಶನ್ ಅರ್ಥ ಆಗಲಿಕ್ಕೆ ಸಾಧ್ಯ. ನಿಮಗೆ ಕೂಡ ಇದೇ ಥರದ ಕ್ವಶನ್ಸ್ ನೋಟ್ಸ್ ವೈಸ್ ಕೊಡ್ತಾರೆ. ನೋಟ್ 1, ನೋಟ್ 3 and ನೋಟ್ 1, ನೋಟ್ 2, ನೋಟ್ 3 ಅಂತೇಳಿ. ನೋಟ್ 1 ಶೇರ್ ಕ್ಯಾಪಿಟಲ್, ನೋಟ್ 2 ಶೇರ್ ರಿಸರ್ವ್ ಸರ್ವಿಸ್ ಆ ಥರ. ಮತ್ತು ನೋಟ್ 1 ನೋಟ್ಸ್ 2 P&L ಅಕೌಂಟ್ ಬಂದರೆ, ನೋಟ್ 1 ರೆವೆನ್ಯೂ ಫ್ರಮ್ ಆಪರೇಷನ್ ಅಂತ ಬರುತ್ತೆ, ನೋಟ್ 2 ಅದರ್ ಇನ್ಕಮ್ ಅಂತ ಬರುತ್ತೆ. ಬಟ್ ಇದು ಓಲ್ಡ್ ಫಾರ್ಮೆಟ್ ಮೇಲೆ ಇರ್ತಕ್ಕಂಥ ಕ್ವಶನ್. ಸೊ ಕ್ವಶನಲ್ಲಿ ಪೇಪರಲ್ಲಿ ಹೇಗೆ ಅದೇ ರೀತಿಯ ಪ್ರೆಸೆಂಟ್ ಮಾಡಿದ್ದೀನಿ. ಸೊ ಇಫ್ ಯು ಲೈಕ್ ದಿಸ್ ಪ್ರೆಸೆಂಟೇಷನ್, ಶೇರ್ ಟು ಯುವರ್ ಫ್ರೆಂಡ್ಸ್ ಫಾರ್ ಎಕ್ಸಾಮಿನೇಷನ್ ಪರ್ಪಸ್ ಆರ್ ನಾಲೆಜ್ ಪರ್ಪಸ್. ಥ್ಯಾಂಕ್ ಯು ಫಾರ್ ಯುವರ್ ಕಂಡಕ್ಷನ್. ಗುಡ್ ಬೈ ಆ್ಯಂಡ್ ಗುಡ್ ಲಕ್.